2025 5 ರಾಶಿಗೆ ಶನಿ ಬಲ ವಿಶೇಷ ಕಾರ್ಯಕ್ರಮ ಇದು. ಸಾಮಾನ್ಯವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಶನಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶನಿಯ ಪ್ರಭಾವ ಇದ್ದೇ ಇರುತ್ತೆ. ಹಾಗಾದರೆ ಈ ಯುಗಾದಿ ಮಾರ್ಚ್ 30ಕ್ಕೆ ಎಲ್ರಿಗೂ ಗೊತ್ತಿರೋ ಹಾಗೆ ಯುಗಾದಿ. ಆದರೆ ಹಿಂದಿನ ದಿನ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾ ಇರುವಂಥದ್ದು, ಬದಲಾವಣೆ ಆಗ್ತಾ ಇದ್ದಾನೆ. ಹಾಗಾದರೆ ಯಾವ ರೀತಿಯ ಫಲವನ್ನು ಶನಿ ತಂದು ಕೊಡ್ತಾನೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಯಾಕಂತಂದರೆ ಶನಿ ಅಂತಂದರೆ ಎಲ್ಲರೂ ಭಯ ಪಡೋದು ಜಾಸ್ತಿ. ಆದರೆ ಶನಿ ಭಯ ಪಡಿಸೋದು ಮಾತ್ರ ಅಲ್ಲ, ಒಳ್ಳೆಯ ಫಲಗಳನ್ನು, ಶುಭ ಫಲಗಳನ್ನೂ ಕೂಡ ಕೊಡ್ತಾನೆ. ಹಾಗಾದರೆ ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪ್ರಭಾವಗಳು ಇದೆ ಅನ್ನೋದನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಕಳೆದ ಕಾರ್ಯಕ್ರಮದಲ್ಲಿ ತಾವು ಶನಿಯ ಬಲದ ಬಗ್ಗೆ ಹೇಳಿದ್ರಿ. ಯುಗಾದಿವರೆಗೂ ಕೂಡ ಶನಿಯ ಬಲ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರಿ. ಈಗ ಯುಗಾದಿಯ ನಂತರ ಅಂದರೆ ಅದಕ್ಕೂ ಹಿಂದಿನ ದಿನನೇ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದಾಗಿ ಏನು ಪ್ರಭಾವ, ಅದರಲ್ಲೂ ಮೀನರಾಶಿಗೆ ಹೋಗ್ತಾ ಇರೋದ್ರಿಂದ ಮೀನರಾಶಿಯ ಫಲ ಏನು ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಭಯ ನಿರ್ಮೂಲನೆಗೆ, ಭಯ ನಿವಾರಣೆಗೆ. ಶನೈಶ್ಚರ ಸಾಡೆಸಾತಿನ ಪ್ರಭಾವದಲ್ಲಿ ಯಾರ್ಯಾರನ್ನು ರುಬ್ಬಿ ಬಿಡ್ತಾನೋ, ಯಾರ್ಯಾರನ್ನು ಅಳಿಸಿಬಿಡ್ತಾನೋ ಅವನು ದುಃಖಂ ದಿನೇಶಾತ್ಮಜಃ ಅಂತ ಶಾಸ್ತ್ರ ಮಾತನ್ನು ಹೇಳುತ್ತೆ. ಶಾಸ್ತ್ರದ ಮಾತು ಏನಪ್ಪ ಅಂದರೆ ದುಃಖಂ ದಿನೇಶಾತ್ಮಜಃ ಅಂತ, ದುಃಖವನ್ನು ಆತ ಪ್ರಕಟ ಮಾಡ್ತಾನೆ ಅಂತ. ಹೀಗಾಗಿ ಶನಿ ಅಂದರೆ ಭಯ ಸಾಮಾನ್ಯ ಜನರಿಗೆ. ಇಂತಹ ಶನೈಶ್ಚರ ಈಗ ಆತನ ಈಗಂತೂ ಚೆನ್ನಾಗಿದೆ, ಇನ್ನು 3 ತಿಂಗಳು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೂ ಎಷ್ಟೋ ಜನಕ್ಕೆ ತೊಂದರೆಗಳಿದ್ದಾವೆ, ಇಲ್ಲ ಅಂತಲೂ ಅಲ್ಲ. ಅದು ಜಾತಕದ ಬಲ ಎರಡನ್ನು ಗಮನಿಸ್ಕೊಂಡು ನಾವು ನಿರ್ಣಯ ಮಾಡಿಕೊಳ್ಬೇಕು. ಇದು ಸ್ಥೂಲವಾದ ನೋಟ, ಅಂದರೆ ಮೇಲ್ನೋಟ ಅಂತೀವಲ್ಲ, ಆ ರೀತಿಯ ಒಂದು ಫಲಗಳಿವು. ಈಗ ಮೀನರಾಶಿಗೆ ಪ್ರವೇಶವಾದ ಕೂಡಲೇ ಶನೈಶ್ಚರನ ಪ್ರಭಾವ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಶನೈಶ್ಚರ ನಮಗೆ ಫಲಗಳನ್ನು ನೀಡ್ತಾನೆ ಅಂತಂದರೆ ಯಾರೂ ಹೆದರಬೇಕಾಗಿಲ್ಲ. ಶನೈಶ್ಚರ ಮೀನರಾಶಿಯಲ್ಲಿ ಉತ್ತಮ ಫಲವನ್ನೇ ಕೊಡ್ತಾನೆ. ಅದಕ್ಕೆ ಶಾಸ್ತ್ರದ ಆಧಾರವೂ ಇದೆ. ಶಾಸ್ತ್ರದ ಮಾತು ಏನು ಹಾಗಿದ್ರೆ? ಸ್ವಂತಃ ಪ್ರತ್ಯಯಿತೋ ನರೇಂದ್ರ ಭವನೆ ಸತ್ಪುತ್ರ ಜಾಯಾ ಧನೋ ಜೀವಕ್ಷೇತ್ರಗತೆ ಅರ್ಕಜೆ ಪುರಬಲ ಗ್ರಾಮಾಗ್ರಣಿ ಅಂತಕ್ಕಂಥದ್ದು ಶಾಸ್ತ್ರದ ಮಾತು. ನಾನೇನು ಬುರುಡೆ ಬಿಡ್ತಾ ಇಲ್ಲ ಮತ್ತು ಇನ್ಯಾವುದೋ ನನ್ನ ಸೃಷ್ಟಿಯನ್ನು ಹೇಳ್ತಾ ಇಲ್ಲ. ನಿಮ್ಮನ್ನು ಒಪ್ಪಿಸೋದಕ್ಕೆ ಹಾಗೂ ನಿಮ್ಮನ್ನು ಸಮಾಧಾನ ಪಡಿಸೋದಕ್ಕೆ ಶಾಸ್ತ್ರದ ಮಾತು. ಅದರಲ್ಲೂ ಯಾರು ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕರೆಸಿಕೊಳ್ಳಂಥ ವರಾಹ ಮಿಹಿರರ ಆಧಾರ ಇದು, ಅವರ ಮಾತಿದು. ಋಷಿಗಳ ಮಾತು ಸತ್ಯವೇ ಆಗುತ್ತೆ. ಹೀಗಾಗಿ ಆ ಮಾತನ್ನು ಆಧಾರವಾಗಿ ಇಟ್ಟುಕೊಂಡು ಈ ದಿವಸ ನಿಮಗೆ ಒಂದು ಸಮಾಧಾನದ ಉತ್ತರವನ್ನು ಕೊಡ್ತಾ ಇದ್ದೀನಿ. ಸಮಾಧಾನ ಅಲ್ಲ, ಸತ್ಯದ ಉತ್ತರವನ್ನು ಕೊಡ್ತಾ ಇದ್ದೀನಿ. ಏನು ಸ್ವಂತಃ ಪ್ರತ್ಯಯಿತೋ ನರೇಂದ್ರ ಭವನೆ. ನೋಡಿಪ್ಪ, ಮೀನರಾಶಿಗೆ ಶನಿಯ ಪ್ರವೇಶವಾದಾಗ ಏನು ಫಲ ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥದ್ದು. ಏನೇನು ಫಲಗಳು ಬರುತ್ತೆ ಅಂತಂದರೆ ನೋಡಿ, ಅಂತ್ಯಕಾಲದಲ್ಲಿ ಒಂದು ಸುಖಿ ನಮಗೆ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಯಾವುದೋ ಕಾಯಿಲೆಗಳು ಅಂಟ್ಕೊಂಡು ಬಿಡುತ್ತೆ, ಯಾವುದೋ ಚಿಂತೆಗಳು ಅಂಟ್ಕೊಂಡ್ಬಿಡುತ್ತೆ, ಮಕ್ಕಳು ದೂರ ಮಾಡಿಬಿಡ್ತಾರೆ. ಇಲ್ಲೆಲ್ಲೋ ಪಾಪ ಕಷ್ಟಪಟ್ಟು ಜೀವನ ಇಡೀ ಗಂಧದ ಹಾಗೆ ತೇಯ್ದು ಹಣ ಸಂಪಾದನೆ ಮಾಡಿ ಅದನ್ನೆಲ್ಲ ಮಕ್ಕಳಿಗೆ ಇನ್ವೆಸ್ಟ್ ಮಾಡಿರ್ತೀರ, ಸುರಿದು ಬಿಟ್ಟಿರ್ತೀರ. ಅವರು ಚೆನ್ನಾಗಿ ಓದಿಕೊಂಡು ಇನ್ನೇನೋ ಮಾಡ್ಕೊಂಡು ನಿಮ್ಮನ್ನು ಕೈ ಬಿಟ್ಟು ಕೊನೆಗೆ ಅಮೇರಿಕವೋ ಆಸ್ಟ್ರೇಲಿಯಾವೋ ಹೀಗೆ ಹಾರಿಬಿಟ್ಟಿರ್ತಾರೆ. ನೀವು ಪಾಪ ಇಲ್ಲಿ ಒಂಟಿಯಾಗಿ ಒದ್ದಾಡೋದಾಗತ್ತೆ. ಅದು ಯಾವಾಗ? ಶನಿಯ ದುರ್ಬಲತೆ ಇದ್ದಾಗ. ಶನೈಶ್ಚರ ಮೀನರಾಶಿಗೆ ಸಂಚರಿಸಿದರೂ ನೀವು ಈ ನಿಮ್ಮ ವೃದ್ಧಾಪ್ಯ ಕಾಲದಲ್ಲಿ ಇಂಥ ಸಂಕಟಕ್ಕೊಳಪಡೋದಿಲ್ಲ. ನಿಮ್ಮ ಜಾತಕವನ್ನು ನೋಡ್ಕೊಳ್ಬೇಕು. ಸುಮ್ಮನೆ ಏನೋ ಮೀನರಾಶಿಗೆ ಹೋಗ್ತಾ ಇದ್ದೇನೆ ಅಂಥೇಳಿ ಅದನ್ನೂ ನೀವು ಭ್ರಮಣೆ ಮಾಡ್ಕೋಬಾರ್ದು. ಎರಡರ ಬಲವನ್ನು ನೋಡಿಕೊಂಡು ನಿರ್ಣಯಕ್ಕೆ ಬರಬೇಕು. ಅಂತೂ ಸ್ವಲ್ಪ ಮಟ್ಟಿಗೆ ಶನೈಶ್ಚರ ಮೀನರಾಶಿಗೆ ಹೋಗ್ತವ್ರೆ ಇರೋದರಿಂದ ಸ್ವಲ್ಪ ಪರವಾಗಿಲ್ಲ, ಒಳ್ಳೆಯ ಫಲವನ್ನು ಆತ ಕರುಣಿಸ್ತಾನದು. ಸಮಕ್ಷೇತ್ರ, ತೀರಾ ಮಿತ್ರನೂ, ಅತ್ಯಾಪ್ತ ಮಿತ್ರನೂ ಅಲ್ಲ, ತೀರಾ ಶತ್ರುವೂ ಅಲ್ಲ. ಗುರು ಶನೈಶ್ಚರನಿಗೆ ಸಮನಾಗಿರತಕ್ಕಂಥವನು. ಹೀಗಾಗಿ ಅಲ್ಲಿಗೆ ಹೋದಾಗ ಪರವಾಗಿಲ್ಲ, ನಾನು ತೀರಾ ಬಿದ್ದಿಲ್ಲ, ತೀರಾ ಮೇಲೆದ್ದೂ ಇಲ್ಲ. ಜನರಿಗೆ ಬೇಕಾಗಿರೋದು ಇಷ್ಟೇ. ತುಂಬ ನರೇಂದ್ರ ಭವನ ಅಂತಂದರೆ ಇಂದ್ರ ಭವನದಿಂದ ಬಂದು ಬೇಕಾಗಿರ್ತಕ್ಕಂಥ ಭಂಡಾರದ ಹೂಜಿ ಏನು ಬೇಕಾಗಿಲ್ಲ ಜನರಿಗೆ. ಮತ್ತು ಇನ್ನೇನು ದಿನಕ್ಕೆ ಊಟಕ್ಕೂ ಗತಿ ಇಲ್ಲದೆ ಇರತಕ್ಕಂಥ ಸ್ಥಿತಿಯೂ ಬೇಕಾಗಿಲ್ಲ.
ಮಧ್ಯಮ ಸ್ತರದಲ್ಲಿ ನಮ್ಮ ಬದುಕು ಹೋದರೆ ಸಾಕಪ್ಪ, ಇನ್ನೊಬ್ಬರಿಗೆ ಅಂಗಲಾಚದೆ, ಇನ್ನೊಬ್ಬರ ಆಶ್ರಯವಿಲ್ಲದೆ ನಾನಾಯಿತು ನನ್ನ ಬದುಕಾಯಿತು ನೋಡಿಕೊಂಡ್ರೆ ಅದು ನನ್ನ ಸಮಾಧಾನ ಅಂತಕ್ಕಂತಹ ಜನರೇ ಹೆಚ್ಚು ನಮ್ಮ ಮಧ್ಯದಲ್ಲಿ. ಅಂಥದ್ದೊಂದು ಫಲವನ್ನು ಖಂಡಿತ ಶನೈಶ್ಚರ ತಂದುಕೊಡ್ತಾನೆ ಅನ್ನೋದನ್ನು ಶಾಸ್ತ್ರ ಹೇಳ್ತಾ ಇದೆ, ನಾನಲ್ಲ. ಯಾಕೆಂದರೆ ನಾನು ಹೇಳಿದ್ರೆ ಅದು ಸುಳ್ಳಾಗ್ಬಿಡಬಹುದು, ಅಥವಾ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಹೇಳತಕ್ಕಂಥ ಮಾತು ಆಗಿರಬಹುದು. ಆದರೆ ಶಾಸ್ತ್ರ ಅದು ಯಾರ ಮೆಚ್ಚುಗೆಗೂ ಅಲ್ಲ, ಯಾರ ಕಡೆಗಣಿಕೆಗೂ ಅಲ್ಲ, ಅದು ಇರುವುದೇ ಹಾಗೆ ಸತ್ಯವನ್ನು ಹೇಳುತ್ತೆ. ಆ ರೀತಿಯ ಸತ್ಯವಾಣಿ ಇದು. ನರೇಂದ್ರ ಭವನ ಅಂದರೆ ರಾಜಗೃಹಗಳಲ್ಲಿ ಕೆಲಸ ಸಿಗುತ್ತಂತೆ, ಅಥವಾ ರಾಜ ಸಮಾನವಾಗಿರತಕ್ಕಂತಹ ಕೆಲಸಗಳು ಯಾರಿಗೂ ಕೆಲಸ ಇಲ್ಲ ಅಂತ ಅಲ್ದಾಡ್ತಾ ಇದ್ದರೆ ಶನೈಶ್ಚರ ಮೀನರಾಶಿಗೆ ಬಂದ ಕೂಡಲೇ ಕೆಲಸವನ್ನು ಏರ್ಪಾಡು ಮಾಡ್ತಾನೆ. ಸ್ವಲ್ಪ ಶ್ರಮ ಇರಬಹುದು, ಶನೈಶ್ಚರ ಸ್ವಲ್ಪ ಶ್ರಮಿಕ, ಅವನು ಸ್ವಲ್ಪ ಬೆವರು ಹರಿಸಿ ದುಡಿತಕ್ಕಂಥವನು. ಜನರಿಗೆ ಅದೇ ತಾನೇ ಬೇಕಾಗಿರೋದು. ಅಪ್ಪ ನಾನೇನು ಕೂತ್ಕೊಂಡು ಊಟ ಮಾಡಬೇಕಾಗಿಲ್ಲ, ನಾನು ಕೆಲಸ ಮಾಡ್ತೀನಿ, ಕೆಲಸಕ್ಕೆ ಬೇಕಾದ ಪ್ರತಿಫಲ ಬೇಕು, ಈ ಮನೋಭಾವ ಇರತಕ್ಕಂಥವರು ಜಾಸ್ತಿ ಜನ ಇದ್ದಾರೆ. ಹೀಗಾಗಿ ಅಂಥ ಫಲವನ್ನು ಶನೈಶ್ಚರ ನೋಡಿ. ಶನೈಶ್ಚರ ಇದನ್ನಲ್ಲ, ಇವನು ನಿಜವಾಗಿ ಜನಪರ ಗ್ರಹ. ಇನ್ಯಾವುದೋ ನಾವು ಈ ಜನನಾಯಕರನ್ನ ಇವರು ಜನಪರವಾಗಿದ್ದಾರೆ, ಅವರು ಪರವಾಗಿದ್ದಾರೆ, ಅವ್ರು ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಾಗೋದಿಲ್ಲ. ಆದರೆ ಶನೈಶ್ಚರ ಮಾತ್ರ ಅವನು ಶ್ರಮಿಕರ ವರ್ಗದಲ್ಲಿ ಶ್ರಮಿಕರ ನಾಯಕ ಅವನು. ಹೀಗಾಗಿ ಅವನ ಕೊಡ್ತಕ್ಕಂತಹ ಫಲದಲ್ಲಿ ಖಂಡಿತ ವ್ಯತ್ಯಾಸ ಆಗೋದಿಲ್ಲ. ಅವನ ತಕ್ಕಡಿ ಬಹಳ ಸಮವಾಗಿರುತ್ತದೆ. ಯಾರು ಶ್ರಮ ಹಾಕಿದಾರೋ ಅವರಿಗೆ ತಕ್ಕ ಫಲ. ಮಾಡಿದವನಿಗೆ ನೀಡು ಭಿಕ್ಷೆ ಅಂತ ನಮ್ಮ ನಾಯಕನಟ್ಟಿ ಸ್ವಾಮೀಜಿಯವರ ಮಾತು. ತಿಪ್ಪೇರುದ್ರ ಸ್ವಾಮಿಗಳು ಅಂತ ಅಲ್ಲಿ ಬಹಳ ಪ್ರಸಿದ್ಧರು. ಆ ಸ್ವಾಮಿಗಳು ಹೇಳ್ತಾ ಇದ್ರು, ಮಾಡಿದವನಿಗೆ ನೀವು ಎಷ್ಟು ಕೆಲಸ ಮಾಡಿದೆಯೋ ಅಷ್ಟು ಭಿಕ್ಷೆ ತಗೊಳ್ಳಯ್ಯ ಅಂತ, ಗುರುವಾಣಿ ಥರ. ಆ ರೀತಿಯಲ್ಲಿ ಶನೈಶ್ಚರ ನೀನೇನು ಕೆಲಸ ಮಾಡಿದೆಯೋ ಅದಕ್ಕೆ ಪ್ರತಿಫಲ ಇಲ್ಲ ಅಂತಿಲ್ಲ, ಖಂಡಿತ ಸಿಗತ್ತೆ. ಆದರೆ ಶ್ರದ್ಧೆಯಿಂದ ಕೆಲಸ ಮಾಡು, ಅದನ್ನು ಸೂಚಿಸ್ತಾನೆ ಮೀನರಾಶಿಗೆ ಹೋದಂತಹ ಶನೈಶ್ಚರ. ಮತ್ತು ಅಷ್ಟೇ ಅಲ್ಲ, ಸತ್ಪುತ್ರ ಧನವನ್ನು ತಂದು ಕೊಡ್ತಾನೆ. ಮಕ್ಕಳ ವಿಚಾರದಲ್ಲೂ ಎಷ್ಟೋ ಜನರಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು, ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು. ನಾವು ಪ್ರತಿದಿನ ಬೆಳಗಾದರೆ ಮಾಧ್ಯಮಗಳಲ್ಲಿ ಏನು ನೋಡ್ತೀವಿ, ಎಲ್ಲೋ ಒಂದು ಸಮಸ್ಯೆ, ಕೊಲೆ ಆಯಿತು, ಮತ್ತಿನ್ನೇನೋ ಆಯಿತು, ತಂದೆ ಮಕ್ಕಳ ಜೊತೆಗೆ ಯುದ್ಧ ಆಗೋಯಿತು, ಅದರ ಸಂಬಂಧ ಆಗಿ ಜೀವವನ್ನೇ ತೆಗೆದುಬಿಟ್ರು, ಈ ರೀತಿಯ ಒಂದು ನೋಡ್ತೀವಿ. ಆದರೆ ಶನೈಶ್ಚರ ಆ ರೀತಿ ಮಾಡೋದಿಲ್ಲ. ಒಂದು ಭಾವನೆಯನ್ನು ಏರ್ಪಾಡು ಮಾಡ್ತಾನೆ, ಒಂದು ಸದ್ಭಾವನೆಯನ್ನು. ಅವನು ವಸ್ತುತಃ ತಂದೆ ಸೂರ್ಯನಿಂದ ಶಪಿತನಾಗಿರತಕ್ಕಂಥವನು. ತನ್ನ ತಾಯಿಗೋಸ್ಕರ, ತನ್ನ ತಾಯಿ ಛಾಯಾದೇವಿ, ಆ ಛಾಯಾದೇವಿ ಒಂದು ಆದೇಶದ ಮೇಲೆ, ಸಂಜ್ಞಾದೇವಿ ಆದೇಶದ ಮೇಲೆ ಒಂದು ಏನು ಒಪ್ಪಂದವನ್ನು ಏರ್ಪಾಡು ಮಾಡ್ಕೊಂಡಿಲ್ಲ. ತನ್ನ ತಾಯಿ ತಪ್ಪಿಲ್ಲ. ಕಥೆ ವಿಚಾರ ಅಲ್ಲಿ ಪುರಾಣದಲ್ಲಿ ಬರ್ತದೆ, ಭಾಗವತಾದಿಗಳಲ್ಲೂ ಬರುತ್ತದೆ. ಬಿರಲಿ, ಆ ಕಥೆ ಬೇಡ, ಈಗ ಸದ್ಯಕ್ಕೆ ಫಲವನ್ನು ನೋಡೋಣ. ಕಥೆಗೆ ಒಂದು ದಿವಸ ಮತ್ತೊಂದು ದಿವಸ ಅಲ್ಲಿ ತುಂಬ ಚೆನ್ನಾಗಿದೆ. ಆಕಚಗ್ರಹಣ ದೇವಿ ಆಶಾಪಾನ್ನ ಯುವಕರಿ ಹಿಚಿತು ಅಂತೆಲ್ಲ ದೊಡ್ಡ ಕಥೆ ತುಂಬ ಚೆನ್ನಾಗಿದೆ. ಅದು ಒಂದು ದಿವಸ ಬೇರೆ ದಿವಸ ಮಾತಾಡೋಣ. ಖಂಡಿತ ಶಾಸ್ತ್ರಿಗಳು. ಅಂದ್ರೆ ಶನಿ ಕರ್ಮದ ಅಧಿಪತಿ ತಾವು ಹೇಳಿದಾಗೆ, ತಮ್ಮ ಮಾತಿನ ಒಂದು ವಿವರಣೆಯನ್ನ ನೋಡಿದಾಗ. ಸೊ ಕಾಲ ಕಾಲಕ್ಕೆ ತಕ್ಕ ಹಾಗೆ ಶನಿ ಬೇರೆ ಬೇರೆ ರಾಶಿ ನಕ್ಷತ್ರಗಳಿಗೆ ಪರಿವರ್ತನೆ ಆಗೋದ್ರಿಂದ, ಸಂಚರಿಸೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಆತನದ್ದೇ ಆದಂತಹ ಒಂದು ಪ್ರಭಾವ ಇದೆ. ಈಗ ಮೀನ ರಾಶಿಗೆ ಸಂಚರಿಸೋದ್ರಿಂದ, ಮೀನರಾಶಿಗೆ ತಾವು ಹೇಳಿದ್ರೆ ಒಳ್ಳೆ ಫಲವನ್ನೇ ಕೊಡ್ತಾನೆ. ಪುರಬಲ, ನಾನು ಇನ್ನೊಂದು ಪದ ಬಿಟ್ಟಿದ್ದೀನಿ, ಪುರಬಲ ಗ್ರಾಮಾಗ್ರಣಿ ಅಂತ ಹೇಳ್ತಾರೆ. ಅಲ್ಲಿ ಪುರಬಲ ಅಂತಂದ್ರೇನು, ಒಂದು ಒಂದು ಊರಿಗೆ, ಒಂದು ನಗರಕ್ಕೆ, ಅಥವಾ ಒಂದು ನೀವಿರ್ತಕ್ಕಂತಹ ಕ್ಷೇತ್ರ ಯಾವುದೇ ಇರಲಿ, ಅದಕ್ಕೆ ಅಧ್ಯಕ್ಷನನ್ನಾಗಿ ಮಾಡ್ತಾನಂತವನು. ಬರೀ ಶ್ರಮ ಅಷ್ಟೇ ಅಲ್ಲ, ಅವನ ನಾಯಕತ್ವ ತಂದು ಕೊಡ್ಲಿಕ್ಕೂ ಅವನಿಗೆ ಸಾಮರ್ಥ್ಯ ಇದೆ. ಅದು ಎಲ್ಲಿ? ಮೀನರಾಶಿಯಲ್ಲಿ ರಾಜನಾಗುವಂತಹ ಎಲ್ಲ ಸಾಧ್ಯತೆ, ಖಂಡಿತ ಸಾಧ್ಯತೆ ಇದೆ ಅಂತ ಶಾಸ್ತ್ರವೇ ಹೇಳ್ತಾ ಇದೆ. ಇನ್ನುಳಿದಂತೆ ಶಾಸ್ತ್ರಿಗಳೇ, ಬೇರೆ ಯಾವ ಯಾವ ರಾಶಿಗಳಿಗೆ ಯಾವ ಪ್ರಭಾವ ಬೀರುತ್ತೆ, ಯಾವ ರಾಶಿಗಳಿಗೆ ಅದೃಷ್ಟ ಇದೆ ನೋಡ್ತಾ ಹೋಗೋಣ. ನೋಡಿ, ಈಗ ನಾವು ಮೇಷದಿಂದ ಗಮನಿಸ್ತಾ ಹೋಗೋಣ. ಮೇಷರಾಶಿಗೆ ಸ್ವಲ್ಪ ಶನೈಶ್ಚರನ ಪ್ರಭಾವ ತೀರಾ ಏನು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ವ್ಯಯಸ್ಥಾನ ಸಹಜವಾಗಿ ಒಂದಷ್ಟು ವ್ಯಯವನ್ನು ಉಂಟು ಮಾಡ್ತಾನೆ. ನಾವು ಈ ಮೇಷ ಇತ್ಯಾದಿಗಳನ್ನು ಆನಂತರದಲ್ಲಿ ಗಮನಿಸೋಣ. ಮೊದಲಿಗೆ ಯಾವ ರಾಶಿಗಳಿಗೆ ಅತ್ಯಂತ ಅಧಿಕ ಫಲವನ್ನು ಕೊಡ್ತಾ ಇದ್ದಾನೆ ಅದನ್ನು ನೋಡಿಬಿಡೋಣ. ಈಗ ನೋಡಿ, ವೃಷಭ ರಾಶಿಗೆ ಶನೈಶ್ಚರ ಲಾಭಸ್ಥಾನಕ್ಕೆ ಬರ್ತಾನೆ. ಲಾಭಕ್ಕೆ ಬಂದಾಗ ಏನಾಗುತ್ತೆ? ಬಹ್ವಾಯು ಸ್ಥಿರಾಸ್ತಿ ಸಂಪದ ಬಹ್ವಾಯು ಅಂತ ಹೇಳುತ್ತೆ. ಹೆಚ್ಚಿನ ಆದಾಯವನ್ನು ಗಳಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ವೃಷಭ ರಾಶಿಯವರಿಗೆ ಶನೈಶ್ಚರ. ಲಾಭದ ಶನೈಶ್ಚರ ಸ್ಥಿರಾಯು ಚರಾಯು ಎರಡನ್ನೂ ತಂದು ಕೊಡ್ತಾನೆ. ಅಂದರೆ ಮನೆಯನ್ನು ತಗೊಳ್ತೀರಾ, ವಾಹನವನ್ನು ತಗೊಳ್ತೀರಾ, ಆ ರೀತಿಯ ಒಂದು ಫಲವನ್ನು ಲಾಭದ ಶನೈಶ್ಚರ
ಲಾಭದಲ್ಲಿದ್ದಾಗ ಲಾಭವೇ ಬರ್ತದೆ, ಅವನು ಕರ್ಮಾಧಿಪತಿ, ಹೀಗಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು. ಭಾಗ್ಯಾಧಿಪತಿ, ಅದೃಷ್ಟವಶಾತ್ ನಿಮ್ಮ ಕೈಲಿ ಆಗದೇ ಇದ್ದಿದ್ದನ್ನು ಭಗವಂತ ಇನ್ಯಾರ್ದೋ ಮೂಲಕ, ಇನ್ಯಾವುದೋ ಸಂದರ್ಭಗಳ ಮೂಲಕ ನಮಗೆ ಆ ಫಲ ತಂದು ಕೊಟ್ಬಿಡಬಹುದು. ಆ ರೀತಿಯ ಶುಭ ಫಲವನ್ನು ಖಂಡಿತ ತಂದುಕೊಡ್ತಾನೆ. ನಿಮ್ಮ ಪ್ರಯತ್ನಗಳಿಗೆ ಹೊಸ ಪ್ರತಿಫಲ ಸಿಗಬಹುದು, ಅಥವಾ ಹೊಸ ಕೆಲಸವನ್ನೇ ನೀವು ಹುಡುಕಬಹುದು. ಆ ಕೆಲಸಕ್ಕೆ ನಿಮಗೆ ಹೆಚ್ಚಿನ ಮಾನ್ಯತೆ ಸಹಿತವಾದ ಒಳ್ಳೆಯ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ, ನಾನು ಇಷ್ಟು ನಿರೀಕ್ಷೆ ಮಾಡ್ತಾ ಇದ್ದೇನೆ ಸ್ವಾಮಿ ನಿಮ್ಮ ಸಂಸ್ಥೆಯಿಂದ, ನಾನು ಬರಬಹುದಾ ಅಂತಂದರೆ ಅದಕ್ಕೂ ಹೆಚ್ಚಿನದಾಗಿ ಕೊಟ್ಟು ಬಾರಯ್ಯ ನೀನು, ಅಗತ್ಯ ಇದೆ ಅಂತ ಹೇಳಿ ಅಂಥದ್ದೊಂದು ಫಲ ಬರಲಿಕ್ಕೆ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ. ಯಾಕೆಂದರೆ ಕರ್ಮಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾರೆ. ಈ ಕಾರಣದಿಂದಾಗಿ ವಿದೇಶ ವಹಿವಾಟು, ಅದು ಮೀನರಾಶಿ ಜಲರಾಶಿ ಅಂತ, ಸಮುದ್ರವನ್ನು ದಾಟಿ ಹೊರದೇಶಗಳಿಗೆ ಹೋಗಿ ಅಲ್ಲಿ ವ್ಯವಹಾರಗಳಲ್ಲಿ ನೀವು ಜಯಿಸಲಿಕ್ಕೆ, ಅಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಶನೈಶ್ಚರ. ಹೀಗಾಗಿ ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲ, ಶುಭ ಫಲ ಇದೆ, ಖಂಡಿತ ಇದೆ. ನಂತರದಲ್ಲಿ ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ ಗುರು. ನಾನು ಗುರು ಬಗ್ಗೆ ಮಾತಾಡ್ತಾ ಇಲ್ಲ ಈಗ, ಅದಾಮೇಲೆ ನೋಡೋಣ. ಶನೈಶ್ಚರನ ಪ್ರಭಾವ ಏನಪ್ಪ ನೋಡಿ. ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾಗ ನಿಮಗೆ ಅಧಿಕಾರವನ್ನು ತಂದುಕೊಡ್ತಾನೆ. ಶನೈಶ್ಚರ ಆಡಳಿತವನ್ನು ಪ್ರತಿನಿಧಿಸ್ತಕ್ಕಂಥವನು. ಹೀಗಾಗಿ ನೀವು ನಿಮ್ಮ ಕೆಲಸಗಳಲ್ಲಿ ಎಷ್ಟು ದಿವಸ ಆಯಿತು, ನೀನು ಕೆಲಸ ಮಾಡಿದ್ದಾಯ್ತು, ಈಗ ತಗೋ ಟೀಮ್ ಲೀಡ್ರ್ ಆಗ್ತಾ ಇದೆಯಾ, ಟೀಮ್ ಲೀಡ್ರ್ ಆಗಿರ್ತಕ್ಕಂಥ ತಗೋ ಈಗ ಮ್ಯಾನೇಜರ್ ಆಗ್ತದೆ. ಈ ನಿಮ್ಮ ಹಂತದಿಂದ, ಈ ಇರ್ತಕ್ಕಂತಹ ಸ್ತರದಿಂದ ಮೇಲ್ ಹಂತಕ್ಕೆ ಹೋಗಲಿಕ್ಕೆ ಶನೈಶ್ಚರ ಖಂಡಿತ ಸಹಾಯ ಮಾಡ್ತಾನೆ. ನಿಮ್ಮ ಸಮಾನರು, ನಿಮ್ಮದೇ ಮನಸ್ಥಿತಿ, ಸಮಾನ ಮನಸ್ಕರು ಅಂತೀವಲ್ಲ, ಸಮಾನ ಮನಸ್ಕರಿಂದಾಗಿ ನಿಮಗೆ ಇಂಥದ್ದೊಂದು ಅನುಕೂಲ ಉಂಟಾಗುತ್ತೆ. ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ಸಮಾನ ಮನಸ್ಕರಿಂದಾಗಿ ನಿಮ್ಮ ಕೆಲಸ ಕ್ಲಿಷ್ಟತೆ ಇದ್ದಿದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸಮಾನರು ಸೇರಿಕೊಂಡು ನನಗೂ ಇಂಥದ್ದೇ ಕಷ್ಟ ಇದೆಯಾ, ನಿನಗೂ ಇಂಥದ್ದೇ ಕಷ್ಟ ಬಂದಿದೆ, ಇಬ್ಬರು ಹಂಚಿಕೊಳ್ಳೋಣ, ಆ ರೀತಿಯ ಒಂದು ಸಮಾನತೆ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ. ಯಾಕೆಂದರೆ ಅವನು ಸಮ ಆಗಿರ್ತಕ್ಕಂಥ ಗುರುವಿನ ಮನೆಯಲ್ಲಿದ್ದಾನೆ. ಗುರುವು ಶನೈಶ್ಚರನಿಗೆ ಸಮ. ಹೀಗಾಗಿ ಸಮಾನ ಮನಸ್ಕರು ಸಾಮಾನ್ಯವಾಗಿ ತೊಂದರೆಗೊಳಪಡೋದಿಲ್ಲ. ಕೆಲಸದಲ್ಲಿ ಅಂಥದ್ದೊಂದು ಸಮಾನತೆ ಏರ್ಪಾಡಾಗುತ್ತೆ. ಇಷ್ಟು ದಿವಸ ಏರುಪೇರಾಗಿತ್ತಾ, ಕೆಲಸ ಗುರುತಿಸ್ತಾ ಇರಲಿಲ್ಲ ನಂದು ಅಂತ ವ್ಯಥೆ ಪಡ್ತಾ ಇದ್ರಾ, ನಾನೆಲ್ಲೋ ಕಡೆಗಣನೆ ಆಗಿಬಿಟ್ಟಿದ್ದೀನಿ, ಎಲ್ಲೋ ಮೂಲೆ ಗುಂಪಾಗ್ಬಿಟ್ಟಿದ್ದೀನಿ, ಎಷ್ಟು ಕೆಲಸ ಮಾಡಿದ್ರು ಐಡೆಂಟಿಟಿ ಸಿಗ್ತಾ ಇಲ್ಲ, ಗುರ್ತು ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕೊರಗಿ ಕ್ಷೀಣವಾಗಿದ್ದರೆ ನೀವು ನೋಡಿ, ಶನೈಶ್ಚರನ ಪರಿವರ್ತನೆಯಿಂದಾಗಿ ಸಮಾನತೆ ಬಂದುಬಿಡುತ್ತೆ. ಆ ಐಡೆಂಟಿಟಿ ಅಂತೀವಲ್ಲ, ಗುರುತಿಸುವಿಕೆ, ಅದು ಸಿಗ್ತಾ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದು ಮೀನರಾಶಿಯವರಿಗೆ ಆಗ್ತಕ್ಕಂಥ ಫಲ. ಅಂತೂ ನೀವು ಕೂಡ ವಿದೇಶಗಳಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡಬಹುದು. ಅಲ್ಲೂ ಕೂಡ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಎರಡೆರಡು ಬಗೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಬರೀ ಒಂದು ಇನ್ಕಮ್ ಸಾಕಾಗಲ್ಲಪ್ಪ, ಪ್ಯಾರಲಲ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತಿದ್ದರೆ ಅದಕ್ಕೂ ಕೂಡ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ನಾವು ಮಿಥುನ ರಾಶಿಯಲ್ಲಿ ಖಂಡಿತ ಕಾಣಬಹುದು. ಇದಾದ ನಂತರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಸಿಂಹರಾಶಿ. ಸಿಂಹರಾಶಿಯವರಿಗೆ ವಸ್ತುತಃ ಅಷ್ಟಮ ಶನೈಶ್ಚರ. ಈ ಸಿಂಹರಾಶಿಗಿಂತಲೂ ಪ್ರಧಾನವಾಗಿ ಅದು ನಾನು ಅನಂತರದಲ್ಲಿ ಹೇಳ್ತೀನಿ, ಯಾಕೆಂದರೆ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಕಷ್ಟಗಳನ್ನು ಕೊಡ್ತಾನಾತ. ಅದಾದ ಮೇಲೆ 6ನೇ ಮನೆ ಅಂತ ಗುರುತಿಸೋದು ತುಲಾರಾಶಿ. ತುಲಾರಾಶಿಗೆ ಶನೈಶ್ಚರ 6ನೇ ಮನೆ. 6ನೇ ಮನೆಯಲ್ಲಿ ಶನೈಶ್ಚರನಿದ್ದಾಗ ಅದು ನೋಡಿ ಹೆಚ್ಚಿನ ಬಲ ತಂದುಕೊಡುತ್ತೆ. ಷಷ್ಠದಲ್ಲಿ 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಅದು ವಿಶೇಷವಾದ ಶಕ್ತಿಯನ್ನು, ಶತ್ರು ಮರ್ದನವನ್ನು ಮಾಡುತ್ತೆ. ಯಾರಾದರೂ ಶತ್ರುಗಳ ಕಾಟದಿಂದಾಗಿ ಹೈರಾಣಾಗಿದ್ದರೆ ಅವರ ನಿವಾರಣೆಗೆ ಶನೈಶ್ಚರ ಒಂದು ಫೋರ್ಸ್. ಅವನ ಹೋರಾಟ ಎಂಥದ್ದು ಅಂದರೆ ಸೂರ್ಯನಿಗೆ ಎದುರಾಗಿ ನಿಂತವನು, ತಂದೆಗೆ ಎದುರಾಗಿ ನಿಂತವನು, ನಾನು ಸತ್ಯದಲ್ಲಿದ್ದೇನೆ, ಹೀಗಾಗಿ ನಾನು ಗೆಲ್ತೀನಿ ಅಂತಕ್ಕಂಥ ಛಲ ಅಂತೀವಲ್ಲ, ಆ ಛಲವನ್ನು, ಹೋರಾಟದ ಮನೋಭಾವವನ್ನು ಶನೈಶ್ಚರ ತುಲಾರಾಶಿಯವರಿಗೆ ತಂದುಕೊಡ್ತಾನೆ. ಸಾಲ ಬಾಧೆ ಏನಾದರೂ ಇದ್ದರೆ ಅದಕ್ಕೆ ಮುಕ್ತಿ ಸಿಗ್ತಕ್ಕಂಥ ಒಂದು ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಶನೈಶ್ಚರನ ತುಲಾರಾಶಿಯ ಮೀನರಾಶಿಯ ಪ್ರವೇಶದಿಂದ. ಸರಿ ಶಾಸ್ತ್ರಿ, ಈಗ ವೃಷಭ ಆಯಿತು, ಮಿಥುನ ಆಯಿತು, ತುಲಾ ಆಯಿತು, ಮುಂದೆ ಯಾವ ರಾಶಿಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ರಾಯಚೂರಿನಿಂದ ಭೀಮಯ್ಯ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಭೀಮಯ್ಯ ಶೆಟ್ಟಿ ಅವರೇ. ನಮಸ್ಕಾರ ಮೇಡಮ್. ಏನ್ ಕೇಳಬೇಕಾಗಿತ್ತು ತಮ್ಮ ಪ್ರಶ್ನೆ ಸರ್? ನನ್ನ ಮಗನ ಬಗ್ಗೆ, ನನ್ನ ಮಗನ ನೌಕರಿ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ತಮ್ಮ ಮಗಳ ನೌಕರಿ ಬಗ್ಗೆ ಕೇಳಬೇಕು. ಮಗ ಏನ್ ರಾಶಿ? ರಾಶಿ ನಕ್ಷತ್ರ ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ಸರಿ ಹೇಳಿ. ಕುಂಭರಾಶಿ, ಶತಭಿಷ ನಕ್ಷತ್ರ, 1ನೇ ಚರಣ.
ಸರಿ, ಅಂದರೆ ಈಗ ಕುಂಭರಾಶಿಯಲ್ಲಿ ಶನಿ ಇದ್ದಾನೆ. ಮಾರ್ಚ್ 29ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾ ಇರೋದ್ರಿಂದಾಗಿ ಏನು ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಶಾಸ್ತ್ರಿಗಳೇ. ಹೌದು, 7.5 ಪ್ರಭಾವದಲ್ಲೇ ಇದ್ದಾರಲ್ಲ ಇನ್ನು. ಹೀಗಾಗಿ ಆತಂಕ ಬೇಡ. ನೋಡಿ, ಅಲ್ಲಿ ಕುಂಭರಾಶಿ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಕುಟುಂಬದಲ್ಲಿ ನೋಡಿ ಕಲಹಗಳು, ಒಂದು ರೀತಿಯ ವಾತಾವರಣ ಹದಗೆಡ್ತಕ್ಕಂಥದ್ದು, ಸ್ವಲ್ಪ ಒರಟು ಮಾತಾಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ, ಇಲ್ಲ ಅಂತಲ್ಲ. ಯಾಕೆಂದರೆ ಅಲ್ಲಿ ರಾಹು ಇದ್ದಾನೆ. ಶನಿ ರಾಹು ಎರಡು ಮಿಶ್ರವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾ ಹೋಗ್ತಾನೆ. ಈ ಕಾರಣದಿಂದಾಗಿ ಶನೈಶ್ಚರ ಸನ್ನಿಧಾನದಲ್ಲಿ ಖಂಡಿತ ಪ್ರತಿ ಶನಿವಾರ ಶನೈಶ್ಚರನಿಗೆ ತೈಲಾದ ಅಭಿಷೇಕ, ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿದ್ರೆ ತೈಲಧಾರೆಯಂತೆ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಅಂತ ದಾಸರೇ ಹೇಳ್ತಾರೆ. ನೀವು ಈ ನೀರನ್ನು ಹಾಕಿ ಅಲ್ಲಿ ಇಲ್ಲಿ ಚೆದರಿ ಹೋಗಿಬಿಡುತ್ತೆ. ಆದರೆ ಎಣ್ಣೆಯ ಅಭಿಷೇಕ ಮಾಡಿದಾಗ ಆ ಧಾರೆ ಹೇಗಿರುತ್ತೆ ಅಂದರೆ ಏಕಾಗ್ರತೆಯಿಂದ ಇರುತ್ತೆ. ಅದು ಮನಸ್ಸು ಚಂಚಲ ಮಾಡೋದಿಲ್ಲ. ಆ ರೀತಿಯಲ್ಲಿ ತೈಲಧಾರೆಯ ಹಾಗೆ ಶನೈಶ್ಚರನಲ್ಲಿ ಮನಸ್ಸನ್ನು ನೆಡಬೇಕು. ಹೀಗಾಗಿ ನಿಮ್ಮ ಮಗಂಗೆ ಹೇಳಿ, ಪ್ರತಿ ಶನಿವಾರ ಹತ್ತಿರದಲ್ಲಿ ಶನೈಶ್ಚರ ಸನ್ನಿಧಾನ ಇದ್ದರೆ ಸಂತೋಷ, ಇಲ್ಲಾಂದರೆ ಆಂಜನೇಯ ಸನ್ನಿಧಾನಕ್ಕಾದರೂ ಹೋಗಿ ಬರಲಿ. ಅದು ತುಂಬ ಸಹಾಯ ಮಾಡುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ, ಇನ್ನು ಹಾವೇರಿಯಿಂದ ಸಹನಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಹನಾ ಅವರೇ. ನಮಸ್ಕಾರ ಮ್ಯಾಮ್. ತಮ್ಮ ಪ್ರಶ್ನೆ ಮ್ಯಾಮ್. ಸರ್, ನಂದು ಜಾಬಿನ ಬಗ್ಗೆ ಕೇಳಬೇಕಿತ್ತು. ಸರಿ, ತಮ್ಮ ರಾಶಿ ನಕ್ಷತ್ರ ಹೇಳಿ. ನಂದು ಧನಸು ರಾಶಿ, ಪೂರ್ವಾಷಾಢ 1ನೇ ಚರಣ, 2/8/2001. ಸರಿ, ಧನುರಾಶಿ ಸಾಕಾಗುತ್ತೆ. ಧನುರಾಶಿಯವರಿಗೆ ನೋಡಿ, ಕರ್ಮಾಧಿಪತಿ ವಸ್ತುತಃ ಜನ್ಮದಲ್ಲೇ ಇದ್ದಾನಲ್ಲ. ಇದೊಂದು ಟ್ರೈ ಮಾಡ್ತಾ ಇದ್ದೀನಿ, ಅಂದ್ರೆ ಇನ್ನೇನ್ ಆಗ್ಬೋದು ಅನ್ನೋ ಚಾನ್ಸಸ್ ಅಲ್ಲಿ ಕ್ಯಾನ್ಸಲ್ ಆಗ್ತಿದೆ ಗುರುಜಿ. ಆಗುತ್ತೆ. 3 to 4 months ಆಯ್ತು ಗುರುಜಿ. ಆತಂಕ ಬೇಡ, ಖಂಡಿತ ಆಗುವ ಸಾಧ್ಯತೆ ಹೆಚ್ಚಾಗಿದೆ, ಚೆನ್ನಾಗಿದೆ. ಮತ್ತು ಭಾಗ್ಯಾಧಿಪತಿ ಈಗ ಸಂಚರಿಸ್ತಾ ಇರೋದ್ರಿಂದ ಜನ್ಮಸ್ಥಾನದಲ್ಲಿ ಕರ್ಮಾಧಿಪತಿಯೂ ಇರೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಒಂದು ಸರಳವಾದ ಪರಿಹಾರ ಹೇಳ್ತೀನಿ, ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಸುಗಂಧ ಭರಿತ ಪರಿಮಳ ಭರಿತವಾದ ಪುಷ್ಪಗಳನ್ನು ಪ್ರತಿ ಬುಧವಾರ ತಗೊಂಡು ಹೋಗಿ ಕೊಡಿ. ನೀವೊಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ ಸ್ವಾಮಿ, ಈ ಹೂವು ಸಮರ್ಪಣೆ ಮಾಡ್ತಾ ಇದ್ದೀನಿ, ಇದು ನನ್ನ ಮನಸ್ಸು ಅಂತ ಅಂದುಕೊಳ್ಳಪ್ಪ ಅಂತ ಹೇಳಿ ನನ್ನ ಕೆಲಸ ಸಾಧನೆ ಮಾಡಿಕೊಡುವಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಸಾಕಾಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ನೀವು ಆತಂಕಕ್ಕೊಳಗಬೇಡಿ. 12 ಬುಧವಾರ ಮಾಡಿ, ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ಕಾಲ್ ಮಾಡಿ. ಒಳ್ಳೆಯದಾಗಲಿ. ಇನ್ನು ಗದಗದಿಂದ ಗಾಯತ್ರಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಗಾಯತ್ರಿ ಅವರೇ. ಶನಿ ನನ್ನ ಮಕರ ರಾಶಿ ಮೇಡಮ್, ನನ್ನ ರಾಶಿ ಒಳಗೆ ಏನ್ರ ಬದಲಾವಣೆ ಅದ ಅಂತ. ಸರಿ, ಈಗ ಶನಿ ಮೀನರಾಶಿಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ, ಏನ್ ಫಲ ಸಿಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನೋಡಿ, ಮಕರ ರಾಶಿಗೆ ನೋಡಿ, ಈಗ ಓದ್ತಾ ಇದ್ರೆ ಉದಾರ ಬುದ್ಧಿ ಬರುತ್ತಂತೆ, ಸಹಾಯ ಪ್ರವೃತ್ತಿವನ್ನು ನೋಡಿ. ಕರೆಕ್ಟಾಗಿ ನಿಮ್ಮ ಜೊತೆ ಮಾತಾಡುವಾಗ ಮಕರ ರಾಶಿ ಫಲನೇ ಬರ್ತಾ ಇದೆ ಟಿ ವಿಯಲ್ಲಿ. ಹೀಗಾಗಿ ನಿಮಗೆ ತೃತೀಯದ ಶನೈಶ್ಚರನಿಂದಾಗಿ ವಿಶೇಷವಾದ ಸ್ಥೈರ್ಯಗಳು ಬರುತ್ತೆ. ಮನುಷ್ಯನಿಗೆ ಬೇಕಾಗಿರೋದು ಧೃತಿ, ಧೈರ್ಯ. ಬದುಕಲಿಕ್ಕೆ ಒಂದು ಶಕ್ತಿ ಬೇಕು, ಅದು ಆತ್ಮಸ್ಥೈರ್ಯ ಬೇಕು. ಅದನ್ನು ಶನೈಶ್ಚರ ತಂದು ಕೊಡ್ತಾನೆ. ಸ್ವಲ್ಪ ಉದಾರ ಮನೋಭಾವ ಬರ್ತದೆ, ಒಳ್ಳೆಯ ಉತ್ತಮರ ಸಲಹೆ ಸೂಚನೆಗಳು ಸಿಗುತ್ತೆ, ಧೈರ್ಯ ಸಾಹಸಗಳು ಬರ್ತವೆ, ಚೆನ್ನಾಗಿರ್ತೀರ. ಆತಂಕ ಬೇಡ. ನಿಮ್ಮ ರಾಶಿಗೆ ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣಾ ನಿರೀಕ್ಷಿತ ಅಂತ ವರಾಹ ಮಿಹೃದೆ ಮಾತಿದು. ಹೀಗಾಗಿ ಆ ಋಷಿವಾಣಿಯಿಂದಾಗಿ ನಿಮಗೆ ಒಳ್ಳೆಯ ಫಲ ಬರುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಈಗಾಗಲೇ ಯುಗಾದಿಯ ನಂತರ ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಶಾಸ್ತ್ರಿಗಳೇ. ವೃಷಭ, ಮಿಥುನ ಮತ್ತು ತುಲಾ ರಾಶಿಯವರಿಗೆ ಬಲ ಚೆನ್ನಾಗಿದೆ, ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಶನಿ. ಇನ್ನು ಮಕರ ಮತ್ತು ಮೀನ ಈ ರಾಶಿಯವರಿಗೆ ಯಾವ ರೀತಿಯ ಫಲ ಇದೆ ಶಾಸ್ತ್ರಿಗಳೇ? ಈಗ ಮಕರ ರಾಶಿ ಇದು ನೋಡ, ಮಕರ ರಾಶಿಯವರಿಗೆ ತೃತೀಯದ ಶನೈಶ್ಚರನ ಪ್ರಭಾವದಿಂದಾಗಿ ಧೈರ್ಯ ಸ್ಥೈರ್ಯ, ಈಗಷ್ಟೇ ಒಬ್ಬರಿಗೆ ಕಾಲರ್ ಹತ್ರ ಮಾತಾಡ್ತಿದ್ವಲ್ಲ, ಅದೇ ಫಲವನ್ನೇ ತಂದು ಕೊಡ್ತಾನೆ. ಮಕರ ರಾಶಿಯವರಿಗೆ ತೃತೀಯದ ಶನೈಶ್ಚರ ಅಲ್ಲಿ ಉದಾರಂ ದಾರಸೌಖ್ಯಂಚ ಶೌರ್ಯೇ ಅಂತ ಒಂದು ಮಾತಿದೆ. ಉದಾರತೆಯನ್ನು ಹೆಚ್ಚಿನದಾಗಿ ಸ್ವಲ್ಪ ಏನು ಕನಿಕರ, ಇನ್ನೊಬ್ಬರಲ್ಲಿ ಒಂದು ಆಪ್ತತೆ ಬಂದು ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಉದಾರತೆ ಅಂದರೆ ಈ ರೀತಿಯಲ್ಲಿ ಹೆಚ್ಚಿನ ಸಹಾಯತೆ. ನೀವು ಒಂದು ಫಲವನ್ನು ಕೇಳಿದ್ರೆ ಏನೋ ಒಂದು ಸಹಾಯ ಮಾಡಿ ಅಂದರೆ ತಗೋಂತ ಇನ್ನೊಂದು ಸಹಾಯ ಸಿಗ್ತಕ್ಕಂಥದ್ದು. ಆ ರೀತಿಯಲ್ಲಿ 2-3 ರೀತಿಯ ಲಾಭಗಳನ್ನು ಗಳಿಸ್ತೀರ. ಒಳ್ಳೆಯ ರೀತಿಯ ಹಿರಿಯರ ಸೀನಿಯರ್ಸಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಶನೈಶ್ಚರ ವೃದ್ಧಜೀವಿ.
ಹೀಗಾಗಿ ಸೀನಿಯರ್ಸ್ ಅಂದರೆ ತುಂಬ ಹಿರಿಯರಿಂದಾಗಿ ನಿಮಗೆ ಸಹಾಯಗಳು ಸಿಗ್ತಕ್ಕಂಥದ್ದು, ಒಳ್ಳೆಯ ಸಲಹೆಗಳು, ಉತ್ತಮ ಸೂಚನೆಗಳು ಸಲಹೆ ಸೂಚನೆಗಳು ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಅನುಕೂಲವನ್ನು ತಂದುಕೊಡ್ತಾನೆ. ಶೌರ್ಯ, ಸಾಹಸ ಅಂದರೆ ಕಠಿಣವಾದದ್ದನ್ನು ಸುಲಭವಾಗಿ ಸಾಧಿಸ್ತಕ್ಕಂಥ ಶಕ್ತಿಯನ್ನು ಶನೈಶ್ಚರ ನಿಮ್ಮ ರಾಶಿಯವರಿಗೆ ತಂದುಕೊಡ್ತಾನೆ. ಇದರ ಜೊತೆಗೆ ಸ್ವಲ್ಪ ತೊಂದರೆಯೂ ಇದೆ. ಅಲ್ಲಿ ಅದು ಗಂಟಲ ಸ್ಥಾನ ಮತ್ತು ಕಿವಿ ಸ್ಥಾನ, ಹೀಗಾಗಿ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆ ಕೂಡ ಇದೆ. ಕೇವಲ ಶುಭ ಅಂತ ಅಷ್ಟೇ ಅಲ್ಲ, ಯಾಕೆಂದರೆ ರಾಹು ಇದ್ದಾನೆ ಅಲ್ಲಿ, ಹೀಗಾಗಿ ರಾಹು ಶನಿ ಒಟ್ಟಾದಾಗ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಕಫ ಸಂಬಂಧಿ ಕೆಮ್ಮತಕ್ಕಂಥದ್ದು, ಈ ರೀತಿಯ ಒಂದು ಸ್ವಲ್ಪ ಆರೋಗ್ಯ ಅದನ್ನು ಗಮನಿಸ್ಕೊಳ್ಬೇಕು. ಎರಡನ್ನೂ ನೋಡಬೇಕು ನಾವು, ಫಲ ಶುಭವೇನಿದೆ ಅಶುಭವೇನಿದೆ ಎರಡನ್ನೂ ಗಮನಿಸ್ಕೋಬೇಕಾಗತ್ತೆ. ಈ ರೀತಿಯ ಒಳ್ಳೆಯ ಅಂತೂ ಹೆಚ್ಚಿನದಾಗಿ ಸಾಹಸ ಫಲಗಳನ್ನು ತಂದುಕೊಡ್ತಾನೆ. ಸಹೋದರಲ್ಲೇ ಏನಾದರೂ ನೀವು ಹದಗೆಟ್ಟಿದ್ರೆ ಆ ವಾತಾವರಣ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸ್ವಲ್ಪ ಸಮಸ್ಥಿತಿಗೆ. ಎಷ್ಟು ದಿವಸ ಕಿರಿಕಿರಿ ಆಗ್ತಾಯಿತ್ತು ಅವ್ರನ್ನ ಕಂಡ್ರಾಗಲ್ಲ, ಎಷ್ಟು ಮನೆಗಳಲ್ಲಿರುತ್ತಲ್ಲ ದಾಯಾದಿ ಕಲಹ, ಆದಿಯಲ್ಲಿ ಪಾಂಡವರಿಂದ ಅಲ್ಲಿಂದಲೂ ನಾವು ಕಾಣ್ತೇವೆ. ಅಂಥದ್ದೊಂದು ವಾತಾವರಣ ಮನೆಯಲ್ಲಿದ್ದರೆ, ಕೌರವರು ಪಾಂಡವರು ಅಂಥದ್ದೊಂದು ವಾತಾವರಣ, ಅದು ನೋಡಿ ಸ್ವಲ್ಪ ಮಟ್ಟಿಗೆ ಸಮಾನತೆ ಬರ್ತದೆ. ಸೇರ್ತಾನೆ ಇರಲಿಲ್ಲ ಅಣ್ಣ ತಮ್ಮಂದರು ಅಂತಂದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಯಾಕೋ ಇತ್ತೀಚೆಗೆ ಅವನು ವಿರುದ್ಧ ಮಾತಾಡ್ತಿಲ್ಲ, ಪರವಾಗಿಲ್ಲ, ಓಕೆ, ಮೌನವಾಗಾದರೂ ಮೌನಿನ ಕಲಹೋ ನಾಸ್ತಿ ಅನ್ನ, ಮೌನವಾಗಾದರೂ ಇದನ್ನು ಪರವಾಗಿಲ್ಲ ಅನ್ನೋ ರೀತಿಯ ಒಂದು ಬದಲಾವಣೆ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಈ ರೀತಿಯ ಒಂದು ಮತ್ತು ಸೇವಕರು, ಮುಖ್ಯವಾಗಿ ಅದು ಯಾರೋ ಒಂದು ನಮಗೆ ಸಹಾಯಕರು ಸೇವಕರು ಇರ್ತಾರಲ್ಲ, ಅಂಥವರಿಂದಾಗಿ ಒಳ್ಳೆಯ ರೀತಿಯ ಕೆಲವೊಮ್ಮೆ ಹಾಳು ಮಾಡಿದ್ದು ಹಾಳು, ತಾನು ಮಾಡಿದ್ದು ಪರಮ ಸುಖ ಅನ್ನೋದು ಒಂದು ಮಾತು. ಅಂದರೆ ಈ ಬೇರೆಯವ್ರಿಗೆ ಹೇಳಿದ್ರೆ ಕೆಲಸ ಹಾಳೇ ಹೋಗುತ್ತೆ, ಯಾಕೆಂದರೆ ನಮ್ಮಷ್ಟು ಶ್ರದ್ಧೆಯಿಂದ ಮಾಡಲಿಕ್ಕೆ ಆಗಲ್ಲ. ಇನ್ನೊಬ್ಬರಿಗೆ ಹೇಳಿದ ಕೆಲಸ ಹಾಗೆ ನಿಮ್ಮ ಅನುಭವಕ್ಕೂ ಬಂದಿರುತ್ತದು. ಆದರೆ ಈಗ ಶನೈಶ್ಚರನಿಂದಾಗಿ ಇಲ್ಲ, ಶ್ರದ್ಧೆಯಿಂದ ಮಾಡಿದ್ದಾರೆ, ಒಂದು ಸಲ ಕಣ್ಣಾಡಿಸಿದ್ರೆ ಇಲ್ಲ ಪರವಾಗಿಲ್ಲ ಸರಿ ಇದೆ. ಮನೆ ಕೆಲಸ ಸಾಮಾನ್ಯವಾಗಿ ಹಾಗಾಗುತ್ತೆ, ಚೆನ್ನಾಗಿ ಪಾತ್ರೆ ತೊಳೆದಿದ್ದಾರಾ ಇಲ್ವಾ, ಅಥವಾ ಇನ್ನೇನು ಕಿಟಕಿ ಒರೆಸಿದಾರಾ ಇಲ್ವಾ, ಜಾಡ ತೆಗೆದಿರಾ ಇಲ್ವಾ, ಎಲ್ಲ ಹಾಗಾಗೆ ಬಿಟ್ಟೋಗಿದ್ದಾರೆ, ದುಡ್ಡು ಮಾತ್ರ ತೊಗೊಂಡ್ರು. ಈ ಥರದ್ದು ಸಮಸ್ಯೆಗಳು ನಿಮ್ಮ ಮನೇಲಿ ಇರಲ್ವಾ? ಆದರೆ ಈಗ ಹಾಗಿಲ್ಲ, ಮುಂದೆ ಪರವಾಗಿಲ್ಲಪ್ಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಆಯ್ತು ಇನ್ನೊಂದು 50 ರೂಪಾಯಿ 100 ರೂಪಾಯಿ ಸೇರಿಸಿ ಕೊಡೋಣ ಅನ್ನೋ ಒಂದು ಮನೋಭಾವ, ಉದಾರತೆ ಸೇರ್ಕೊಂಡ್ಬಿಡುತ್ತೆ. ಈ ರೀತಿಯ ಒಂದಷ್ಟು ಫಲಗಳನ್ನು ಕಾಣ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ನಾವು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಆಗಲೇ ಪ್ರಾರಂಭದಲ್ಲೇ ಹೇಳಿಬಿಟ್ಟಿದ್ದೀನಿ, ಫಲ ಸ್ವಂತ ಪ್ರತ್ಯಯಿತು ನರೇಂದ್ರ ಭವನೆ ಅಂತೆಲ್ಲ ದೊಡ್ಡ ಪಟ್ಟಿನೇ ಕೊಟ್ಟಿದ್ದಾರೆ. ಹೀಗಾಗಿ ನೀವು ನಿಮ್ಮ ಕೆಲಸದಲ್ಲಿ ಅಧಿಕಾರವನ್ನು ಗಳಿಸ್ತೀರ ಮತ್ತು ವಿಶೇಷವಾಗಿ ನಿಮ್ಮ ಆರೋಗ್ಯ, ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಗಮನ ತಗೋಬೇಕು. ಯಾಕೆಂದರೆ ರಾಹು ಶನಿಯು ಸೇರಿದಾಗ ದೇಹಕ್ಕೆ ಶರೀರಕ್ಕೆ ಬಲ ಕುಸಿಯುತ್ತೆ, ಅದನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಕಫದ ಸಂಬಂಧ ಅಥವಾ ಇನ್ಯಾವುದೋ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ನರಗಳ ಸಂಬಂಧಿ ತೊಂದರೆ, ಕಾಲಿನ ಬಾಧೆ ಉಂಟಾಗ್ತಕ್ಕಂಥದ್ದು ಇದೆ. ತುಂಬ ಒಳ್ಳೆಯ ಫಲ ಅಂತೇನೂ ಅಲ್ಲ, ಸ್ವಲ್ಪ ತೊಡಕುಗಳು ಇದ್ದೇ ಇರ್ತವೆ, ಸಹಜ ಅಲ್ವಾ? ಮನುಷ್ಯನಿಗೆ ಒಂದು ವರ್ಷದಲ್ಲಿ ಕಾಯಿಲೆಯೂ ಬರ್ತದೆ, ಉತ್ತಮವಾದ ಆರೋಗ್ಯವೂ ಇರ್ತದೆ, ಇನ್ನೇನೋ ಹೀಗೆ ಅದು ಎರಡೂ ಇದ್ದೇ ಇರುತ್ತೆ. ಹೆಚ್ಚಿನ ಫಲ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ, ಅದು ಮುಖ್ಯವಾದದ್ದು. ಅಂದರೆ ಒಟ್ಟು 5 ರಾಶಿಯವರಿಗೆ ಸ್ವಲ್ಪ ವಿಶೇಷ ಫಲ ಅಂತೂ ಖಂಡಿತ ಇದೆ. ಸ್ವಲ್ಪ ಮಟ್ಟಿಗೆ ಸಹಾಯ ಅಂತೂ ಸಿಗುತ್ತೆ, ಅನುಕೂಲ ಆಗುತ್ತೆ, ಮೇಲ್ಸ್ತರಕ್ಕೆ ಬರ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಶಾಸ್ತ್ರಿಗಳೀಗ ಅದೃಷ್ಟ ಫಲ ಯಾರ್ಯಾರಿಗೆ ಅನ್ನೋದನ್ನು ತಿಳ್ಕೊಂಡ್ವಿ, ಯಾರ್ಯಾರಿಗೆ ತೊಡಕುಗಳಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅನ್ನೋದು ಅವರ ಪ್ರಶ್ನೆ ಆಗಿದೆ. ಆ ಪ್ರಶ್ನೆಗೆ ಉತ್ತರ ಪಡಿತೀನಿ. ಕಾಲರ್ಸ್ ಇದ್ದಾರೆ, ಮಾತನಾಡ್ಸ್ಕೊಂಡ್ಬಿಡೋಣ. ಬೆಂಗಳೂರಿನಿಂದ ಗೀತಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ನನಗೆ ಕೇಳಬೇಕು ಮೇಡಮ್. ತಮಗೆ ಕೇಳಬೇಕು. ತಮ್ಮ ರಾಶಿ ನಕ್ಷತ್ರ ಹೇಳಿ. ನಾನು ಹುಟ್ಟಿದ್ದು 5/3/81 ಮಕರ ರಾಶಿ. ಹಾ ಸರಿ, ಕೇಳ್ಬೇಕಾಯ್ತು, ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಹೇಳಿ ಗೀತಾ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನು ತಮ್ಮ ಪ್ರಶ್ನೆ? ಅಂದ್ರೆ ನಂದು ಆರೋಗ್ಯ ಹೇಗಿದೆ ಏನು ಕೇಳ್ಬೇಕಾಯ್ತು. ಮಕರ ರಾಶಿಯವರಿಗೆ ಈಗಷ್ಟೇ ಹೇಳಿದೆ ಚೆನ್ನಾಗಿದೆ ಅಂತ, ಹೀಗಾಗಿ ಆತಂಕ ಮಾಡ್ಕೋಬೇಡಿ. ನೀವು ಅಕಸ್ಮಾತ್ ಆರೋಗ್ಯದಲ್ಲಿ ಏರುಪೇರು ಅನ್ನೋ ಕಾರಣ ಯಾಕೆ ಅಂತಂದರೆ ಬೇರೆ ಬೇರೆ ಗ್ರಹಗಳು ಕೂಡ ಕಾರಣವಾಗುತ್ತೆ, ಕೇವಲ ಶನೈಶ್ಚರನ ಫಲ ಅಷ್ಟೇ ಹೇಳ್ತಾ ಇದ್ದೇನೆ ಇಲ್ಲಿ ಅಲ್ವಾ? ಹೀಗಾಗಿ ಬೇರೆ ಗ್ರಹಗಳು ವ್ಯಯಕ್ಕೆ ಬಂದಾಗಲೋ, ಷಷ್ಠಕ್ಕೆ ಬಂದ 6ನೇ ಮನೆಗೆ ಬಂದಾಗಲೋ, 8ನೇ ಮನೆಗೆ ಬಂದಾಗಲೋ ಸಹಜವಾಗಿ ಹೀಗೆ ಏರುಪೇರು ಇರುತ್ತೆ. ಆಗ ನೀವು ಮಾಮೂಲಾಗಿ ಏನು ಚೆಕಪ್ ಇತ್ಯಾದಿ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಈಗ ಶನೈಶ್ಚರನಿಂದಾಗಿ ನಿಮಗೇನು ತೊಡಕಿಲ್ಲ, ತುಂಬ ಪ್ರಮಾದ ಅನ್ನಿಸ್ತಕ್ಕಂಥ ಯಾವುದೇ ಲಕ್ಷಣ ಇಲ್ಲಿಲ್ಲ, ಆ ಫಲ ಇಲ್ಲ. ಹೀಗಾಗಿ ಧೈರ್ಯವಾಗಿರಿ, ಯೋಚನೆ ಮಾಡಬೇಡಿ, ಆರೋಗ್ಯವು ಸ್ಥಿರವಾಗಿರ್ತದೆ, ಯೋಚನೆ ಮಾಡೋದು ಬೇಡ. ಅಕಸ್ಮಾತ್ ಆರೋಗ್ಯ ವ್ಯತ್ಯಾಸ ಆದರೆ ಶನೈಶ್ಚರ ಕವಚ ಇದೆ, ಅದನ್ನು ಕೇಳಿಸ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ, ಶ್ರದ್ಧೆಯಿಂದ ಹೇಳ್ಕೊಳ್ಳಿ, ಸಾಕಾಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಬೆಳಗಾವಿಯಿಂದ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬ್ರದರ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಪ್ರಶ್ನೆ ಏನು?
ಅವ್ರ ಉದ್ಯೋಗದ ಬಗ್ಗೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡತ್ತಾರ್ರಿ ಅದೇನ್ರ ಸರಿ, ಅವರ ರಾಶಿ ನಕ್ಷತ್ರ ಹೇಳ್ತೀರಾ? ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಬೆಳಗ್ಗೆ 7:15. ಸರಿ ಸರಿ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಅವ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ರೀ. ಅವ್ರ ಗೌರ್ಮೆಂಟ್ ಜಾಬ್ ಟ್ರೈ ಮಾಡತ್ತಾರ್ರಿ. ಅವ್ರಿಗೆ ಏನ್ರ ಅನುಕೂಲ ಆಗುವಂಗ ಏನಾದ್ರ ಹೇಳಿದ್ರೆ ಒಳ್ಳೇದಾಗುತ್ತೆ. ನೋಡಿಪ್ಪ, ಈಗ ಅವರಿಗೆ ಈಗ ಗೋಚಾರ ಫಲ ಹೇಳ್ತಾ ಇದ್ದೀನಿ. ಈಗ ಅವರಿಗೆ ಕರ್ಮಾಧಿಪತಿ ಕುಜ ಸ್ವಲ್ಪ ವೀಕ್ ಆಗಿದ್ದಾನೆ. ಆತ ವಕ್ರಿಯಾಗಿ ವಾಪಸ್ ಶತ್ರುವಿನ ಮನೆಗೆ ಹೋಗ್ತಾ ಇದ್ದಾನೆ, ಮಿಥುನ ರಾಶಿ ಕಡೆಗೆ ಹೋಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳಿದ್ದಾವೆ. ನಿರೀಕ್ಷೆ ಮಟ್ಟದ ಫಲ ಖಂಡಿತ ಸಿಗಲ್ಲ. ಮತ್ತು ನಿಮ್ಮ ರಾಶಿಗೆ ಶನೈಶ್ಚರನ ಬದಲಾವಣೆಯೂ ಕೂಡ ಒಂದು ಪರಿವರ್ತನೆ ಮಾಡುತ್ತೆ, ಆದರೆ ಅದು ಸಹಾಯದ ರೀತಿಯಲ್ಲೆಲ್ಲ ವಿಳಂಬತೆಯನ್ನು ಉಂಟು ಮಾಡುತ್ತೆ. ಸೊ ಈ ಎರಡೂ ನಿವಾರಣೆಗೆ, ಈ ದೋಷ ನಿವಾರಣೆಗೆ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಅವರು ಪ್ರತಿ ಶನಿವಾರ ಅಥವಾ ಸೋಮವಾರ ಆಯ್ಕೆ ಮಾಡ್ಕೊಳ್ಳಿ ನೀವೇ. ಆ ವಾರ ಪ್ರತಿ ವಾರ ಈಶ್ವರ ಸನ್ನಿಧಾನದಲ್ಲಿ 1 ವರ್ಷಗಳ ಕಾಲ, ಮುಂದಿನ ವರ್ಷದವರೆಗೆ ರುದ್ರಾಭಿಷೇಕ ಮಾಡಿಸ್ಲಿ. ತುಂಬ ಸಹಾಯವಾಗುತ್ತೆ. ಸರ್ಕಾರಿ ನೌಕರಿ ಅಲ್ಲದೇ ಇದ್ದರೂ ಬೇರೆ ಒಂದು ಕಡೆ ಒಂದು ಸ್ಥಿರವಾದ ಫಲ ಸಿಗೋಕ್ಕೆ ಖಂಡಿತ ಸಾಧ್ಯತೆ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಕಾಲರ್ಸ್ ಇದ್ದಾರೆ, ಮಾತನಾಡ್ಸೋಣ. ಪದ್ಮಿನಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಿನಿ ಅವರೇ. ನಮಸ್ಕಾರ. ತಮ್ಮ ಪ್ರಶ್ನೆ? ನನಗೆ 3ನೇ ಸಲ ಇದು ಶನಿ ಬಂದಿದೆ. ಅದರಿಂದ ನನಗೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಅಂತ ಗೊತ್ತಾಗ್ಬೇಕಿತ್ತು. 7.5 3ನೇ ಸಲ. ಓಕೆ ಓಕೆ. ನಂದು ರೇವತಿ ನಕ್ಷತ್ರ, ಮೀನರಾಶಿ. ರೇವತಿ ನಕ್ಷತ್ರ, ಮೀನರಾಶಿ. ಸರಿ ಶಾಸ್ತ್ರಿಗಳೇ. ನಮಸ್ಕಾರ ಪದ್ಮಿನಿ ಅವರೇ. ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. 3ನೇ ಸಲ ಬಂದಿದೆ ನಿಮಗೆ. ಏನಾದ್ರು ಶನೈಶ್ಚರ ಸಹಾಯ ಮಾಡ್ತಾನ ಅಥವಾ ಏನಾದ್ರು ಅಪಕಾರ ಮಾಡಿಬಿಟ್ಟು ಹೋಗ್ಬಿಡ್ತಾನ ಅಂತ ಭಯ ನಿಮಗೆ ಅಲ್ವಾ? ಜೀವದ್ದೇ ಭಯ ಬಂದಿದೆ. ಏನು ಆತಂಕ ಮಾಡ್ಕೋಬೇಡಿ. ಈಗಷ್ಟೇ ಹೇಳ್ತಾ ಇದ್ನಲ್ಲ, ಮೀನರಾಶಿಗೆ ಬಂದಾಗ ಸ್ವಂತಃ ಪ್ರತ್ಯಯಿತೋ ನರೇಂದ್ರ ಭವನೇ ಸತ್ಪುತ್ರ ಜಾಯಾಧನೋ ಜೀವಕ್ಷೇತ್ರ ಕತೆ ಅರ್ಕಜೆ ಅಂತೆಲ್ಲ ಇದೆಯಲ್ಲ, ಅಲ್ಲಿ ಪುರಬಲ ಗ್ರಾಮಾಗ್ರಣಿ ಅಂತೆಲ್ಲ ಮುಂದುವರಿಯುತ್ತೆ. ಹೀಗಾಗಿ ನೀವು ಆತಂಕಗೊಳ್ಳಬೇಡಿ. ಶನೈಶ್ಚರ ಜನ್ಮಕ್ಕೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡ್ತಾನೆ, ಯಾಕೆಂದರೆ ರಾಹು ಅಲ್ಲಿ ಸೇರಿದ್ದಾನೆ. ಈ ಕಾರಣದಿಂದಾಗಿ ನೀವು ಆರೋಗ್ಯದ ಕಡೆ ಗಮನ ತಗೋಬೇಕು, ಅದರಲ್ಲೇನು ಸಂಶಯ ಇಲ್ಲ. ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ದಶರಥ ಕೃತ ಶನೈಶ್ಚರ ಸ್ತೋತ್ರ ಇದೆ, ಅದನ್ನಾದರೂ ಹೇಳ್ಕೊಳ್ಳಿ. ಇಲ್ಲ ಶನೈಶ್ಚರ ಕವಚ, ಅದನ್ನಾದರೂ ಹೇಳ್ಕೊಳ್ಳಿ. ನೋಡಿ, ಇವೆಲ್ಲವೂ ಮಂತ್ರಕ್ಕೆ ಇದಕ್ಕೇನು ಬಲ, ಅದಕ್ಕೆ ಆ ಮಂತ್ರಕ್ಕೇನು ಬಲ ಅನ್ನೋದಕ್ಕಿಂತ ಎಲ್ಲ ಮಂತ್ರಗಳು ಒಂದೇ. ಅದರ ಬಲ ಸಿಗ್ತಕ್ಕಂಥದ್ದು ನಾವು ಹೇಳ್ಕೊಳ್ಳೋ ನಮ್ಮ ತೀವ್ರತೆ ಮೇಲೆ, ನಮ್ಮ ಅನುಸಂಧಾನದ ಮೇಲೆ ನಿಂತಿರುತ್ತೆ. ಹೀಗಾಗಿ ನೀವು ಶ್ರದ್ಧೆಯಿಂದ ಪ್ರತಿ ದಿವಸ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಸಾಕಾಗುತ್ತೆ. ಆರೋಗ್ಯ ಸದೃಢವಾಗಿರುತ್ತೆ. ಆತಂಕಗೊಳ್ಳಬೇಡಿ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ದಾವಣಗೆರೆಯಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನು ಪ್ರಶ್ನೆ? ಇದು ಮದುವೆ ಆಗಿದೆ ಮೇಡಮ್. ಬಹಳ ತೊಂದರೆ ಆಗಿದೆ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ರಾಶಿ ನಕ್ಷತ್ರ ಹೇಳಿಮ್ಮ. ಇದು ಧನುರಾಶಿ, ಮೂಲ ನಕ್ಷತ್ರ. ಮೂಲ ನಕ್ಷತ್ರ. ಸರಿ ಶಾಸ್ತ್ರಿಗಳೇ. ನಾಗರತ್ನ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಧನು ರಾಶಿ ಅಂತ ಹೇಳಿದ್ರಿ. ನೋಡಿಪ್ಪ, ಅವರಿಗೆ ಮುಂದೆ ಈಗ ಮೇ 14ನೇ ತಾರೀಕು ನಂತರದಲ್ಲಿ ಗುರುವಿನ ಬಲ ಬರುತ್ತೆ. ಗುರುಬಲದಿಂದಾಗಿ ವಿವಾಹ, ಅದು ಹೆಣ್ಮಕ್ಕಳಿಗೆ ಸ್ತ್ರೀಣಾಂ ಗುರುಬಲಂ ಪುರುಷಾಣಾಂ ರವೇರ್ಬಲಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಹೆಣ್ಮಕ್ಕಳಿಗೆ ಗುರುಬಲ ಬಂದಾಗ ವಿವಾಹದ ಮಂಗಲ ಕಾರ್ಯಗಳು ಏರ್ಪಾಡಾಗುತ್ತೆ ಅಂತ. ಹೀಗಾಗಿ ಆತಂಕ ಬೇಡ. ಬಹುಶಃ ನಂಗನ್ಸುತ್ತೆ ಮುಂದಿನ ಭಾದ್ರಪದ ಮಾಸ ಅಂದರೆ ಆಗಸ್ಟ್ ವೇಳೆಗೆ ಅವಕಾಶಗಳಾಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಇನ್ನು ಗದಗದಿಂದ ಶ್ವೇತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ವೇತಾ ಅವರೇ. ನಮಸ್ಕಾರ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಂದೆಯವ್ರ ಬಗ್ಗೆ ಕೇಳಬೇಕಿತ್ತು. ಏನು ಪ್ರಶ್ನೆ? ಅಂದ್ರೆ ಅವರು ಬ್ಯಾಂಕ್ ಅಲ್ಲಿ ಒಂದು FD ಇಟ್ಟಿದ್ರು ಅಮೌಂಟ್. ಸೊ ಅದು ಬ್ಯಾಂಕ್ ಕ್ಲೋಸ್ ಆಗಿ ಫುಲ್ ಲಾಸ್ ಆಗ್ಬಿಟ್ಟಿದೆ. ಅದು ಅಮೌಂಟ್ ವಾಪಸ್ ಬರುತ್ತಾ ಇಲ್ವಾ ಅಂತ ಕ್ವಶನ್ ಇತ್ತು. ಸರಿ, ರಾಶಿ ನಕ್ಷತ್ರ ಹೇಳಿಮ್ಮ. ಅವ್ರದ್ದು ರಾಶಿ ಗೊತ್ತಿಲ್ಲ, ಬಟ್ ಡೇಟ್ ಆಫ್ ಬರ್ತ್ 1/6/1962. 1/6/1962. ಸಮಯ ಏನು ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ವಾ? ಸರಿ ಸರಿ ಶಾಸ್ತ್ರಿಗಳು. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ಇವ್ರದ್ದು ಡೇಟ್ ಆಫ್ ಬರ್ತ್ ಪ್ರಕಾರ ಇದು ಮೇಷರಾಶಿ. ಇವ್ರದ್ದು 1/6/62 ಹೇಳಿದ್ರಿ ಅಲ್ವಾ? ಇದರ ಪ್ರಕಾರ ಇದು ಮೇಷರಾಶಿಗೆ ಬರುತ್ತೆ. ಆ ರಾಶಿಯಿಂದ
ಧನಾಧಿಪತಿ ಶುಕ್ರ ಅವನು ಎಲ್ಲಿದ್ದಾನೆ ಜಾತಕದಲ್ಲಿ ಅಂತ ನೋಡಿದಾಗ ಅವನು ಬುಧನ ಕ್ಷೇತ್ರದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇದ್ದಾನೆ. ಇದಕ್ಕೆ ಸಹಾಯ ಆಗುತ್ತಾ ಇಲ್ವಾ, ಅದು ಬರುತ್ತಾ ಇಲ್ವಾ ಅನ್ನಲಿಕ್ಕೆ ನೋಡಿಪ್ಪ ಅವಕಾಶಗಳಿದ್ದಾವೆ. ಆತಂಕಕ್ಕೊಳಗಾಗಬೇಡಿ. ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿ ನೋಡಿ. ದೈವ ಪ್ರಾರ್ಥನೆಯಿಂದ ಕಳೆದು ಹೋಗಿರ್ತಕ್ಕಂಥ ಯಾವುದೇ ವಸ್ತು ಆಗಿರಬಹುದು ಅಥವಾ ಈ ಥರದ್ದು ಯಾವುದೇ ಸಮಸ್ಯೆ ಆಗಿರಬಹುದು, ಅದು ಸಿಗುವ ಸಾಧ್ಯತೆ ಗೊತ್ತಿಲ್ಲ. ಭಗವಂತನ ದೃಷ್ಟಿಯಲ್ಲಿ ಯಾವ ಥರ ನಿಮ್ಮ ತೀವ್ರತೆ, ಭಕ್ತನ ತೀವ್ರತೆ ಅತಿಯಾಗಿದ್ದಾಗ ಯಾರದ್ದೋ ಹೇಗೋ ಸಹಾಯ ಸಿಕ್ಬಿಡುತ್ತೆ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ತುಪ್ಪ ಸಮರ್ಪಣೆ ಮಾಡಿ, 16 ಶುಕ್ರವಾರ ಮಾಡಿ. ಅಷ್ಟರಲ್ಲಿ ನಿಮ್ಗೆ ಯಾವುದೋ ಒಂದು ಸೂಚನೆ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಚಿಕ್ಕಮಗಳೂರಿನಿಂದ ಗಿರೀಶ್ ಅವರು ಮಾಡಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಏನ್ ಪ್ರಶ್ನೆ? 23/2/2000 ಒಂದು ಡೇಟ್ ಆಫ್ ಬರ್ತ್. ರಾಶಿ ನಕ್ಷತ್ರ ಗೊತ್ತಿದೆಯಾ ಸರ್? ಮೇಡಮ್ ಹೇಳಿ. ರಾಶಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ. ಕನ್ಯಾ ರಾಶಿ ಅಷ್ಟ ನಕ್ಷತ್ರ, ಹಸ್ತ ನಕ್ಷತ್ರ. ಗಿರೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಏನು ತಮ್ಮ ಪ್ರಶ್ನೆ ಏನು? ಗುರುಜಿ, ಮನೆ ಕೆಲಸ ಎಲ್ಲ ಮಾಡ್ತಾನೆ, ಕೆಲಸಕ್ಕೆ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ, ಸುತ್ತಾಟ ಜಾಸ್ತಿ ಅವನು. ಹೌದಾ? ಅದಕ್ಕೆ ಕಡಿವಾಣ ಹಾಕೋಬೇಕು ಅಂದರೆ ಅವರೇ ಮನಸ್ಸು ಪರಿವರ್ತನೆ ಮಾಡ್ಕೋಬೇಕು. ಮನಸ್ಸಿನ ಪರಿವರ್ತನೆಗೆ ಬಹಳ ಮುಖ್ಯವಾದ ಸಾಧನ ಅಂತಂದರೆ ವಿಷ್ಣು ಸಹಸ್ರನಾಮ. ಅವರಿಗೆ ಪ್ರತಿ ದಿವಸ ಶಿಸ್ತಿನಿಂದ ಒಂದು ಅರ್ಧ ಗಂಟೆ ಕಾಲ ವಿಷ್ಣು ಸಹಸ್ರನಾಮ ಹೇಳ್ಕೊಳಕ್ಕೆ ಹೇಳಿ, ಕೇಳಿಸ್ಕೊಳಕ್ಕೆ ಹೇಳಿ. ಒಂದು ದೇವ್ರ ಮನೆ ಸನ್ನಿಧಾನದಲ್ಲಿ ಅಥವಾ ನಿಮ್ಮ ಮನೇಲಿ ದೇವ್ರ ಮನೆ ಇದೆಯಲ್ಲ, ಅಲ್ಲೇ ಒಂದು ಚಾಪೆ ಹಾಸ್ಬಿಟ್ಟು ಕೂಡಿಸಿ ಇದನ್ನು ಕೇಳ್ತಾ ಕೇಳ್ತಾ ಹೇಳ್ತಾ ಹೇಳ್ತಾ ಮನಸ್ಸು ತಾನಾಗೇ ಒಂದು ಪರಿವರ್ತನೆ ಆಗುತ್ತೆ. ಸಜ್ಜನರ ಸಂಘ ಏರ್ಪಾಡಾಗುತ್ತೆ. ನಾವು ತೊಡಗಬೇಕಷ್ಟೇ. ಭಗವಂತನ ಪ್ರಾರ್ಥನೆಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಆಮೇಲೆ ದೈವಕ್ಕೆ ಬಿಟ್ಟದ್ದು. ಹೀಗಾಗಿ ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋಕ್ಕೆ, ಕೇಳಿಸ್ಕೊಳ್ಳೋಕ್ಕೆ ಹೇಳಿ ಅಚ್ಚುಕಟ್ಟಾಗಿ. ಅದು ತಾನಾಗೇ ಕ್ರಮೇಣ ಸರಿ ಹೋಗುತ್ತೆ. 6 ತಿಂಗಳು ಸಮಯ ತಗೊಳುತ್ತೆ. ಯೋಚನೆ ಮಾಡಬೇಡಿ, ಸರಿ ಹೋಗ್ತಾರೆ. ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ಮೇಡಮ್, ನಮ್ ಡೇಟ್ ಆಫ್ ಬರ್ತ್ 21/5/46. ರಾಶಿ ನಕ್ಷತ್ರ ಗೊತ್ತಾ? 11:25ಕ್ಕೆ ಹುಟ್ಟಿದ್ದು ಬೆಳಿಗ್ಗೆ. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ. ಸರಿ, ತಮ್ಮ ಪ್ರಶ್ನೆ ನಮ್ಮ ಬಗ್ಗೆನೇ ಕೇಳೋದಿತ್ತಾ? ಹೌದು ಮೇಡಮ್, ನಮ್ಗೆ 79 ವರ್ಷ ಆಗ್ತಾ ಬಂತು. ಮುಂದಿನ ಹೇಗೆ ಏನು ಮುಕ್ತಿ ಯಾವಾಗ ಅಂತ ಕೇಳಬೇಕು ಮೇಡಮ್. ಸರಿ ಸರಿ. ಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಯಾಕೆ ಆತಂಕ ಮಾಡ್ಕೋತೀರಾ? ಆತಂಕ ಮಾಡ್ಕೊಳ್ಬೇಕಾಗಿಲ್ಲ. ಹಂಗೆಲ್ಲ ಅನ್ಸ್ಕೊಂಡಿದ್ದೆ, ನಮ್ಗೆ ಯಾರು ಇಲ್ಲ ಅಂತ ಆತಂಕ ಪಡ್ಲೇಬೇಕಲ್ವಾ? ಹೌದು, ನೋಡ್ಕೊಳ್ಳೋರು ಯಾರು ಇಲ್ಲ ಅಂದ್ರೆ. ನಮ್ಗೆ ಒಬ್ಬ ಮಗಳು, ಅವ್ರ ಮದುವೆ ಮಾಡಿದ್ವಿ. ಅವ್ರ ಅಧಿಕಾರದಲ್ಲಿ ಇರೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಮುಂದೆ ಆರೋಗ್ಯ ಹೇಗೆ ಹೇಳಿ? ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ನೀವು ಆತಂಕ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಪ್ರತಿ ದಿವಸ ನೀವು ಈಶ್ವರನ ಪ್ರಾರ್ಥನೆ, ನಿಮಗೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನ ಇದ್ದರೆ ಸಂತೋಷ. ಅಕಸ್ಮಾತ್ ನಿಮಗೆ ಆಗ್ತಾ ಇಲ್ಲಪ್ಪ, ನಿಮಗೆ ವಯಸ್ಸಾಗಿದೆ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತಂದರೆ ಮನೆಯಲ್ಲೇ ಕೂತು ಶಿವ ಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ದಿವಸ ಶಿವ ಸಹಸ್ರನಾಮ ನೀವೊಂದು ನಾಮ ಹೇಳಿದ್ರು ಶಿವನ ಅನುಗ್ರಹದಿಂದಾಗಿ ನೋಡಿಪ್ಪ, ಸಂಕಟವನ್ನು ಒರೆಸಲಿಕ್ಕಿರ್ತಕ್ಕಂಥ ದೊಡ್ಡ ಶಕ್ತಿ ಈಶ್ವರ. ಹೀಗಾಗಿ ಅದಕ್ಕೂ ನಿಮ್ಮ ರಾಶಿಗೆ ಶಿವನೇ ಸಾಕ್ಷಾತ್ ಅಧೀಶ್ವರ. ಹೀಗಾಗಿ ನೀವು ಈಶ್ವರನ ಪ್ರಾರ್ಥನೆ, ಶಿವಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ. ಆರೋಗ್ಯವೂ ಸದೃಢವಾಗಿರುತ್ತೆ. ನಿಮ್ಮ ನೋವು, ದುಃಖ, ವ್ಯಥೆ ಇಲ್ವಲ್ಲ, ಯಾರೋ ಅಸಹಾಯಕನಾಗಿದ್ದೀನಿ ಅಂತಕ್ಕಂಥ ಆ ನೋವು ಅದೆಲ್ಲ ನಿವಾರಣೆಯಾಗುತ್ತೆ. ಶ್ರದ್ಧೆಯಿಂದ, ಭಕ್ತಿಯಿಂದ ಶಿವನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ವಿಜಯಪುರದಿಂದ ಅಶ್ವಿನಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಶ್ವಿನಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ತಮ್ಮ ಪ್ರಶ್ನೆ ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ತಮ್ಮ ಪ್ರಶ್ನೆ ಅಮ್ಮ. ನಂದು 20/10/1987 ಮೇಡಮ್, ಡೇಟ್ ಆಫ್ ಬರ್ತ್. ವೃಶ್ಚಿಕ ಲಗ್ನ, ಕನ್ಯಾ ರಾಶಿ, ಉತ್ತರ ಫಾಲ್ಗುಣಿ ನಕ್ಷತ್ರ. ಸರಿ, ಪ್ರಶ್ನೆ ಏನು? ಮೇಡಮ್, ನಂದು ದಾಂಪತ್ಯ ಜೀವನ ಚೆನ್ನಾಗಿಲ್ಲ. ಇವಾಗ ಕೋರ್ಟು ಡೈವರ್ಸ್ ವರ್ಗೂ ಬಂದಿದೆ ಕೇಸು. ನನಗೆ ಡೈವರ್ಸ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಓಕೆ ಓಕೆ ಓಕೆ. ಅಶ್ವಿನಿ ಅವರೇ ಇದು ನಮಸ್ಕಾರ. ಸರಿ ಹೋಗತ್ತಾ ಅಂತ. ನಮಸ್ಕಾರ ಗುರುಜಿ, ತಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಗಲಿ, ನಾವು ಒಂದಿನ ಮಿಸ್ ಮಾಡದೆ ನೋಡ್ತೀನಿ ಗುರುಗಳು. ಹೌದಾ? ನೋಡಿ, ನಿಮ್ಮ ದುಃಖದಲ್ಲೂ ಈ ಕಾರ್ಯಕ್ರಮದ ಬಗ್ಗೆ ನೋಡ್ತಾ ಇದ್ದೀರಾ, ಒಂದು ಸಮಾಧಾನ ಸಿಗ್ತಾ ಇದೆ. ಅದೇ ದೊಡ್ಡದು ಮಾತು. ನೋಡಿ, ಆತಂಕಕ್ಕೊಳಗಾಗೋದು ಬೇಡ.
ನೋಡಿ, ನಿಮ್ಮದು ಕನ್ಯಾ ರಾಶಿ ಅಂತ ಹೇಳಿದ್ರೆ, ಈ ಕನ್ಯಾ ರಾಶಿಗೆ ಅಧಿಪತಿ ಬುಧ. ಬುಧನಿಗೆ ಅಧಿಪತಿ ಯಾರು ಅಂದರೆ ವಿಷ್ಣು. ಯಾರು ಈ ವಿಷ್ಣು ಅಂದರೆ ಲಕ್ಷ್ಮೀ ಸಹಿತವಾದ ವಿಷ್ಣು, ಲಕ್ಷ್ಮೀ ಏನು ನಾರಾಯಣ ಹೃದಯ ಅಂತ ಬಹಳ ವಿಶೇಷವಾದ ಈ ದಾಂಪತ್ಯ ಜೀವನಕ್ಕೆ ಇಬ್ಬರ ಭಾವನೆಗಳನ್ನು ಬೆಸಿಗೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಮಂತ್ರ ಅದು ಲಕ್ಷ್ಮೀ ನಾರಾಯಣ ಹೃದಯ ಅಂತ. ಅದನ್ನು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನದಲ್ಲಿ ತಾವು ಆ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಪಾಪ ಬಿಟ್ಟು ಹೋಗೋದು ಬೇಡ, ಅದು ಒಳ್ಳೆಯದು. ಹಾಗೆಲ್ಲ ಬಿಟ್ಟು ಸಣ್ಣ ಪುಟ್ಟ ವಿಚಾರಗಳಿಗೂ ನಾವು ಬಿಟ್ಟು ಬಂದುಬಿಡ್ತಕ್ಕಂಥದ್ದು ಇದೆಯಲ್ಲ, ಇದು ರೋಗ ಆಗಿಬಿಟ್ಟಿದೆ ಈಗಿನ ಸಮಾಜಕ್ಕೆ. ಸಹಿಸ್ಕೊಳ್ಳೋದು, ತಾಳ್ಮೆ ಅನ್ನೋದು ಇಲ್ಲವೇ ಇಲ್ಲ. ಸ್ವಲ್ಪ ನಾವು ಎಲ್ಲವನ್ನು ಸ್ವಲ್ಪ ಮಟ್ಟಿಗೆ ಸಹಿಸಿಕೊಂಡು ಮುಂದುವರಿತಕ್ಕಂಥದ್ದು ಜೀವನ. ಹೀಗಾಗಿ ಹಾಗಂತ ಎಲ್ಲ ಸಹಿಸ್ಕೊಂಡು ಏನೋ ದೇಹ ಚಿತ್ರಣ ಮಾಡ್ತಾಯಿದ್ರು ಸುಮ್ಮನೆ ಇರಬೇಕಂತಲೂ ಅಲ್ಲ. ಕೋರ್ಟ್ ಇದ್ದಾವೆ, ಕಚೇರಿಗಳಿದ್ದಾವೆ, ಅದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ಆ ರೀತಿಯಲ್ಲಿ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗಿರ್ತಕ್ಕ ಬುದ್ಧಿಶಕ್ತಿ ದೇವರು ಕೊಟ್ಟಿದ್ದಾನೆ ನಮಗೆ, ಪ್ರಾಣಿಗಳ ಹಾಗಲ್ಲ ನಾವು. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸಿ, ಖಂಡಿತವಾಗಿಯೂ ನಿಮ್ಮ ಮನಸ್ಥಿತಿ ಸರಿ ಹೋಗುತ್ತೆ. ಅವರು ಪರಿವರ್ತನೆ ಆಗುತ್ತೆ. ಇದನ್ನು ಈ ಮಂತ್ರದಿಂದಾಗಿ, ಮಂತ್ರಕ್ಕೆ ಆ ಶಕ್ತಿ ಇದೆಯಪ್ಪ. ನೀವು ಭಕ್ತಿಯಿಂದ ನಂಬಿಕೆಯಿಂದ ಮಾಡಿಸಿ, ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ, ಇನ್ನು ಬೆಳಗಾವಿಯಿಂದ ರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನ ಅವರೇ. ಹಾ ನಮಸ್ಕಾರ. ತಮ್ಮ ಪ್ರಶ್ನೆ ಮಾ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ರಿ. ಮಗಳ ಬಗ್ಗೆ ಏನ್ ಪ್ರಶ್ನೆ? ಅವ್ರ ಮದುವೆ ಬಗ್ಗೆ ಕೇಳಬೇಕಾಗಿತ್ರಿ. ವಿವಾಹದ ಬಗ್ಗೆ ಪ್ರಶ್ನೆ. ಸರಿ, ರಾಶಿ ನಕ್ಷತ್ರ ಹೇಳಿ. ರಾಶಿ ತುಲಾ ರಾಶಿ, ವಿಶಾಖ ನಕ್ಷತ್ರ, 31/3/2007. ಶಾಸ್ತ್ರಿಗಳೇ ನಮಸ್ಕಾರ. 11:40. ಆಯ್ತಮ್ಮ, ಆಯ್ತು. ಗೊತ್ತಾಯ್ತು. ನೋಡಿ, ಈ ರಾಶಿಯವರಿಗೆ ಇನ್ನೇನು ಇನ್ನು ಒಂದೊಂದು 4 ತಿಂಗಳ ನಂತರದಲ್ಲಿ ಒಳ್ಳೆಯ ಭಾಗ್ಯ ಬರ್ತದೆ. ಆತಂಕಕ್ಕೊಳಗಾಗಬೇಡಿ. ನನಗನ್ಸುತ್ತೆ ಬಹುಶಃ ಸೆಪ್ಟೆಂಬರ್ ವೇಳೆಗೆ ವಿವಾಹದ ಯೋಗ ಖಂಡಿತ ಕೂಡಿ ಬರುತ್ತೆ. ಯೋಚನೆ ಮಾಡಬೇಡಿ. ಕಾಲವೇ ಏನು ನಿಮಗೆ ಫಲವನ್ನು ತಂದು ಕೊಟ್ಬಿಡುತ್ತೆ. ನೀವು ಆತಂಕಕ್ಕೆ ಒಳಗಾಗೋದೇ ಬೇಡ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಯುಗಾದಿ ಅಮಾವಾಸ್ಯೆಯಂದು ಶನಿ ಪರಿವರ್ತನೆ ಆಗೋದ್ರಿಂದ, ಬದಲಾವಣೆ ಆಗೋದ್ರಿಂದ 5 ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅನ್ನೋದನ್ನು ಹೇಳಿದ್ರಿ. ವೃಷಭ, ಮಿಥುನ, ತುಲಾ, ಮಕರ ಮತ್ತು ಮೀನ. ಇನ್ನುಳಿದಂತಹ ರಾಶಿಗಳ ಫಲ ಏನು ಶಾಸ್ತ್ರಿಗಳೇ? ಯಾಕಂತಂದರೆ ಯಾವುದೇ ಒಂದು ಶನಿ ಇರ್ಬೋದು, ಬುಧ ಇರ್ಬೋದು, ಬದಲಾವಣೆ ಆದಂಥ ಸಂದರ್ಭದಲ್ಲಿ ಶುಭದ ಜೊತೆಗೆ ಅಶುಭ ಫಲವೂ ಇರುತ್ತೆ. ಸೊ ಯಾರ್ಯಾರಿಗೆ ತೊಡಕು? ನೋಡಿ, ಮುಖ್ಯವಾಗಿ ಈ 5 ರಾಶಿ ಹೇಳಿದ್ನಲ್ಲ, ಹೌದು, ಈ 5 ರಾಶಿಯವರು ಕೂಡ ಮೈ ಮರೆಯೋ ಹಾಗೇನೂ ಇಲ್ಲ. ಓಕೆ. ಪರಿಹಾರಗಳು ನಾವು ನೋಡ್ತಾ ಇದ್ರಿ, ಇದೆಲ್ಲ ರಾಶಿಯವರಿಗೂ ಪರಿಹಾರಗಳೇ. ಎಲ್ಲರೂ ವೃಷಭ ರಾಶಿಯವರಿಗೆ ನಾನು ತುಂಬ ಚೆನ್ನಾಗಿದೆ, ಲಾಭ ಬರ್ತಾ ಇದೆ ಅಂತ ಮೈ ಮರೆತರೆ ಬರೋ ಲಾಭವೂ ಭಾರ ಆಗಿಬಿಡಬಹುದು. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾಗಿ ಗಮನಿಸ್ತಾ ಹೋಗೋಣ. ಈ ಮೇಷರಾಶಿಯವರಿಗೆ ವ್ಯಯದ ಶನೈಶ್ಚರನಿಂದಾಗಿ ವ್ಯಯವೂ ಇದೆ. ಅತಿಯಾದ ವ್ಯಯ, ಅತಿಯಾದ ಅಲೆದಾಟ, ಕಾಲಿನ ಬಾಧೆಗಳು, ಕಾಲಿನ ನೋವು, ನರ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಕಣ್ಣಿನ ತೊಡಕುಗಳು ಉಂಟಾಗ್ತಕ್ಕಂಥದ್ದು, ಹಣ ಕಳ್ಕೊಳ್ತಕ್ಕಂತಹ ಸಾಧ್ಯತೆ. ವೃತ್ತಿಯ ಅಧಿಪತಿಯ ಕರ್ಮಾಧಿಪತಿ, ಲಾಭಾಧಿಪತಿ ವ್ಯಯಕ್ಕೆ ಬಂದಾಗ ಏನಾಗುತ್ತೆ? ಕೆಲಸದಲ್ಲಿ ಅತಂತ್ರತೆ ಉಂಟಾಗ್ತಕ್ಕಂಥದ್ದು, ಏನು ಭಯದ ವಾತಾವರಣ, ಆಫೀಸಿನ ವಾತಾವರಣ ಭಯದಿಂದ ಕೂಡಿರ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ. ಹೆದರಬೇಡಿ. ಆದರೆ ಸಾಧ್ಯತೆಗಳನ್ನು ಹೇಳ್ತಾ ಇದ್ದೀನಿ. ಜಾತಕವನ್ನು ಒಂದು ಸಲ ನೋಡ್ಕೋಬೇಕು. ಜಾತಕದಲ್ಲಿ ಶನೈಶ್ಚರ ಬಲವಾಗಿದ್ದಾನೆ ಅಂತಂದರೆ ಪರವಾಗಿಲ್ಲ, ಸ್ವಲ್ಪ ಪರಿಶ್ರಮ ಇರ್ತದೆ ಅಷ್ಟೇ. ಸ್ವಲ್ಪ ಒತ್ತಡ, ಹೈ ಪ್ರೆಷರ್ ಅಂತೀವಲ್ಲ, ಆ ರೀತಿಯಲ್ಲಿ ಕುಕ್ಕರ್ ಹೇಗೆ ಅನ್ನ ಬೇಯ್ತಾ ಇರುತ್ತೆ ಒಳಗಡೆ, ಆ ರೀತಿಯಲ್ಲಿ ಬೇಯ್ತಾ ಇರ್ತೀವಿ. ಹಾಗಂತ ನಾವೇನು ಇದಾಗಲ್ಲ, ಸಹಿಸ್ಕೋಬೇಕಾಗತ್ತೆ. ಕೆಲವೊಂದು ಸಲ ಸಂದರ್ಭಗಳು ನಮ್ಮನ್ನು ಸಹಿಸೋ ಹಾಗೆ ಮಾಡುತ್ತೆ. ಸಂದರ್ಭ ಕಾಲ ಇದೆಯಲ್ಲ, ನಮ್ಮನ್ನು ಬೆಟ್ಟದ ಮೇಲೂ ಕೂಡಿಸುತ್ತೆ, ಪಾತಾಳಕ್ಕೂ ತಳ್ಳುತ್ತೆ, ಹೊರಳೋ ಕಲ್ಲಿಗೆ ಹಾಕಿ ರುಬ್ಬಿಯೂ ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ನಮಗೆ ಈ ಪರಿಹಾರಗಳೇ ಮೊರೆ ಹೋಗಬೇಕು. ಅವೇ ನಮಗೆ ಮಹಾ ಔಷಧಿಗಳು. ಹೀಗಾಗಿ ಪರಿಹಾರವನ್ನು ಎಲ್ಲ ರಾಶಿಯವರು ಮಾಡ್ಕೊಳ್ಳಿ. ಶನೈಶ್ಚರ ಬದಲಾಗಿದ್ದಾನೆ ಅಂದರೆ ಎಲ್ಲ ರಾಶಿಯವರಿಗೂ ಒಂದು ಸ್ವಲ್ಪ ಮಟ್ಟಿಗೆ ಏರುಪೇರು ಮಾಡ್ತಾನೆ. ಇದು ಮೇಷರಾಶಿಯವರು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಪ್ರಧಾನವಾಗಿ ನೋಡೋಣ, ಇನ್ನು ಸಿಂಹರಾಶಿಗೆ ಅಷ್ಟಮಕ್ಕೆ ಹೋದರೆ ಶನೈಶ್ಚರ ಮೃತಿಸ್ಥಾನ ಅದು. ಹೀಗಾಗಿ ಆಯುಷ್ಯದಲ್ಲಿ ಅಂದರೆ ಸ್ವಲ್ಪ ಮಟ್ಟಿಗೆ ಹೆದರ್ಕೋಬೇಡಿ, ಏನು ನನ್ನ ಆಯುಷ್ಯ ಇರುತ್ತಾ ಇಲ್ವೋ ಆ ಥರದ್ದಲ್ಲ, ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ. ದುಃಖ ಸ್ಥಾನ ಅದು. ಹೀಗಾಗಿ ದುಃಖ, ವ್ಯಥೆ, ನೋವು, ಸೋಲು ಉಂಟಾಗ್ತಕ್ಕಂಥದ್ದು, ಮುಖಭಂಗಗಳಾಗ್ತಕ್ಕಂಥದ್ದು, ಆರೋಗ್ಯ ತುಂಬ ಕ್ಷೀಣಿಸಿ ಏನಪ್ಪ ನನಗೆ ಈ ಥರ ಅನ್ನೋ ರೀತಿಯ ಒಂದು ಆರೋಗ್ಯದಗ್ಗೆ ಚಿಂತೆ, ಅತಿಯಾದ ಚಿಂತೆ ಮಾಡ್ತಕ್ಕಂಥದ್ದು, ಆ ರೀತಿಯ ಪ್ರೆಷರನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಹೇಳ್ಕೊಳ್ಳಿ. ಯಥಾ ಪ್ರಕಾರ ಶಿವನ ಆರಾಧನೆ, ಶನೈಶ್ಚರನ ಪ್ರಾರ್ಥನೆ. ನೋಡಿ, ಶನೈಶ್ಚರ ಶರಣಾಗಿ ಬಿಟ್ಟರೆ ಶನೈಶ್ಚರನಿಗೆ ಆತ ತುಂಬ ಅನುಗ್ರಹಿಸಿಬಿಡ್ತಾನೆ.
ಹೀಗಾಗಿ ಆತಂಕಕ್ಕೊಳಗಾಗೋದು ಬೇಡ ಸಿಂಹರಾಶಿಯವರು. ಇದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥ ಕನ್ಯಾ ರಾಶಿ ಕೂಡ ಸಪ್ತಮಕ್ಕೆ ಬಂದಾಗ ದಾರಸೌಖ್ಯವನ್ನು ಹಾಳು ಮಾಡ್ತಾನೆ, ಅಂದರೆ ದಾಂಪತ್ಯ ಸೌಖ್ಯಕ್ಕೆ ಕತ್ತರಿ ಹಾಕಿಬಿಡ್ತಾನೆ. ರಾಹು ಸೇರಿಬಿಟ್ರೆ ಏನಾಗುತ್ತೆ? ಸ್ವಲ್ಪ ಮಟ್ಟಿಗೆ ವಿರೋಧಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಇನ್ಯಾವುದೋ ಬೇಡದೇ ಇರತಕ್ಕಂತಹ ಕಾರಣದಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಈ ಭಾಗ ಗೋಡೆ ನಿರ್ಮಾಣ ಆಗಿಬಿಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳಿದೆ. ವ್ಯವಹಾರಗಳಲ್ಲಿದ್ದರೆ ಅಲ್ಲಿ ಮೋಸಗಳಾಗೋ ಸಾಧ್ಯತೆ, ಈ ಥರದ್ದನ್ನೆಲ್ಲ ಶನೈಶ್ಚರ ಒಂದು ಪ್ರಭಾವದಿಂದ ಒಳಗಾಗಬೇಕಾಗತ್ತೆ. ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಇದಾದ ನಂತರದಲ್ಲಿ ಪಂಚಮ ಶನೈಶ್ಚರ ವೃಶ್ಚಿಕ ರಾಶಿಗೆ ಪಂಚಮ ಶನಿಯಿಂದ ಬುದ್ಧಿಭ್ರಮಣೆ ಆಗುತ್ತೆ. ಅಂದ್ಕೊಂಡಿರ್ತಾರೆ ಇದು ಸರಿ 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 ಅಂತ, ಅದು ತಪ್ಪಾಗಿರ್ತದೆ. ಹಾಗಾಗಿನೇ ಬೇಡದವ್ರಿಗೆಲ್ಲ ಶ್ಯೂರಿಟಿ ಹಾಕ್ಬಿಡ್ತೀರಾ ನೀವೆಲ್ಲ, ನಿಮ್ಮ ಹಣ ಎಲ್ಲ ಮತ್ತು ಅವರಿಗೆ ಪಾಪ ಕಟ್ಟಬೇಕಾಗತ್ತೆ. ಅವ್ರು ಯಾರು ಏನು ಎತ್ತ ಬಂಧುಗಳೆಲ್ಲ, ಸ್ನೇಹಿತರಲ್ಲ, ಆಪ್ತರಲ್ಲ, ಯಾರು ಅವರಿಗೆ ತಗೊಂಡು ಹೋಗಿ ಸುರಿದಿದ್ದಾಯಿತು. ಈ ರೀತಿಯ ಒಂದು ತೊಡಕುಗಳು ಮಕ್ಕಳಲ್ಲಿ ಪ್ರತಿ ದಿವಸ ಬೆಳಗಾಗಿದ್ದರೆ ಮನೆಯೇ ರಣರಂಗವಾಗಿಬಿಡುತ್ತೆ. ಈ ಮಕ್ಕಳೇ ಶತ್ರುಗಳ ರೀತಿಯಲ್ಲಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದರ ಬಾಧೆಗಳು ಶುರುವಾಗುತ್ತೆ, ಆಲೋಚನಾ ಶಕ್ತಿ ಕುಸಿಯುತ್ತೆ, ದುಃಖ ವ್ಯಥೆ, ಮನಸ್ಸು ಸ್ಥಿರವಾಗಿರೋಲ್ಲ, ಚಂಚಲ. ಅದು ದ್ವಿಸ್ವಭಾವ ರಾಶಿ. ಈ ಎಲ್ಲವನ್ನು ಹೇಳ್ತಾ ಹೋದರೆ ಸಾಕಷ್ಟು ಅಂಶಗಳಿದ್ದಾವೆ ಹೇಳಲಿಕ್ಕೆ. ಒಂದೊಂದು ರಾಶಿಯ ಬಲ, ಒಂದೊಂದು ರಾಶಿಯ ವರ್ತನೆ, ಅದರ ಒಂದು ಸ್ವಭಾವ ಎಲ್ಲವನ್ನು ನೋಡಬೇಕಾಗತ್ತೆ. ಮೀನರಾಶಿಯ ಸ್ವಭಾವ ಏನು, ಅಲ್ಲಿ ಒಂದು ಗ್ರಹವಿದ್ದಾಗ ಅದು ಯಾವ ರೀತಿಯ ಫಲ ಪ್ರಕಟಗೊಳಿಸುತ್ತೆ, ಇದನ್ನೆಲ್ಲ ನೋಡಲಿಕ್ಕೆ ಕಾಲವೂ ಬೇಕಾಗುತ್ತೆ. ನಮಗಿರೋ ಕಾಲದ ಇಷ್ಟು ದಿವಸ ಹೇಳ್ತಾ ಇದ್ದೀನಿ ಶನೈಶ್ಚರಂದು ಸುಮಾರು ಸಂಚಿಕೆಗಳು, ಆದರೂ ಇನ್ನೂ ಮುಗ್ದಿಲ್ಲ, ಇನ್ನೂ ಬೇಕಾದಷ್ಟಿದೆ ಹೇಳಲಿಕ್ಕೆ, ಸಾಕಾಗಲ್ಲ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಈ ಪನ್ನೀರನ್ನು ಪ್ರೋಕ್ಷಿಸ್ತಾರಲ್ಲ ಮದುವೆ ಮನೆಗಳಲ್ಲಿ, ಆ ರೀತಿಯ ಫಲ ತಗೊಳ್ಳೋದಾಗಿದೆ. ಜೊತೆಗೆ ಈಗ ಕಾಲರ್ಸ್ ಇದ್ದಾರೆ ಶಾಸ್ತ್ರಿಗಳೇ, ಮಾತನಾಡ್ಸೋಣ. KR ಪೇಟೆಯಿಂದ ನಾಗರತ್ನಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನಮ್ಮ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ರಾಶಿ ನಕ್ಷತ್ರ ಹೇಳಿ ನಾಗರತ್ನ ಅವರು. ಮೇಡಮ್ ನಂದು ಡೇಟ್ ಆಫ್ ಬರ್ತ್ ಎಲ್ಲ ಏನು ಇಲ್ಲ. ನಿಮ್ಮ ಹೆಸರಿನ ಪ್ರಕಾರ ಪ್ರೋಗ್ರಾಮ್ ಶುರು ಆದಾಗಿಂದನೂ ನಾವು ಕಾಲ್ ಮಾಡ್ತಾನೆ ಇದೀವಿ, ಪ್ರೋಗ್ರಾಮ್ ನೋಡ್ತಾನೆ ಇದೀವಿ. ಸರಿ, ಅವತ್ತಿಂದನೂ ನಮ್ಗೆ ಕಾಲ್ ಸಿಕ್ಕಿರ್ಲಿಲ್ಲ. ಇವತ್ತು ಸಿಕ್ತಲ್ಲ, ಸಂತೋಷ ಆಗಿದೆ. ಹೇಳಿ, ಏನು ನಿಮ್ಮ ರಾಶಿ? ವೃಶ್ಚಿಕನೇನಾ? ವೃಶ್ಚಿಕ ಅಂತ ಬರ್ಸಿದ್ದಾರೆ ಗುರುಗಳೇ, ಜಾತಕ ಬರ್ಸುವಾಗ. ನಿಮ್ಮ ಹೆಸರಿನ ಪ್ರಕಾರ ನಾಗರತ್ನಾಗೆ ನಾನಿ, ನೂನೆ, ಅನುರಾಧ ವೃಶ್ಚಿಕ ರಾಶಿಯೇ ಸೇರುತ್ತೆ. ವ್ಯವಹಾರ ನಾಮ ಬಹಳ ಪ್ರಧಾನವಾದದ್ದು. ಹೇಳಿ, ವೃಶ್ಚಿಕ ರಾಶಿ ಏನು ಸಮಸ್ಯೆ, ಏನು ತಮ್ಮದು? ಗುರುಗಳೇ ತುಂಬಾನೇ ದುಡಿತೀವಿ, ಆದ್ರೆ ದುಡ್ಡುಗಳು ನಿಲ್ಲೋದಿಲ್ಲ. ಯಾವ ವ್ಯವಹಾರ ಕೈ ಹಾಕಿದ್ರು ಯಾವ್ದು ನಮ್ಗೆ ಸಕ್ಸಸ್ ಆಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗ್ತಿಲ್ಲ ನಮ್ಗೆ. ನೋಡಿ, ನಾವು ಸಾಮಾನ್ಯವಾಗಿ ಅದೇ ಈ ಥರದ್ದು ಕಷ್ಟಪಡ್ತಾ ಇರ್ತೀವಿ, ದಕ್ಕೋದಿಲ್ಲ. ಅದು ದೈವ ಸಹಾಯ ಇರೋದಿಲ್ಲ. ಆ ಕಾರಣದಿಂದಾಗಿ ಪರಿಶ್ರಮವೇ ಶ್ರಮ 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 ಇದೇ ಆಗುತ್ತೆ, ಕಣ್ಣಲ್ಲಿ ನೀರು ಬರೋದೇ ಆಗುತ್ತೆ. ಈ ಅದೃಷ್ಟ ಬರ್ತಕ್ಕಂಥದ್ದು ಹೇಗೆ ನೋಡಿಪ್ಪ, ನಿಮ್ಮ ರಾಶಿಯಿಂದ ನಾನು ಪರಿಗಣನೆ ಮಾಡಿ ಹೇಳ್ತಾ ಇದ್ದೀನಿ. ನೀವು ಪ್ರತಿ ದಿವಸ ಒಂದು ಲಲಿತಾ ಸಹಸ್ರನಾಮ, ಎರಡನೇದು ಮಹಾಲಕ್ಷ್ಮಿ ಅಷ್ಟೋತ್ತರ, ಒಂದು ಲಕ್ಷ್ಮೀ ವಿಗ್ರಹವನ್ನು ಇಟ್ಟುಕೊಳ್ಳಿ. ಲಕ್ಷ್ಮೀ ಅನುಗ್ರಹ ತುಂಬ ಬೇಕು. ನಾವು ಸಂಪಾದಿಸಿದ್ದು ನಮಗೆ ಸಿಗಬೇಕು ಅಂದರೆ ಲಕ್ಷ್ಮೀ ಅನುಗ್ರಹ ಬಹಳ ಮುಖ್ಯ. ಹೀಗಾಗಿ ಲಕ್ಷ್ಮೀ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟುಕೊಂಡು ಪ್ರತಿ ದಿವಸ ಸಾಧ್ಯವಾದರೆ ಮಾಡಿ, ಇಲ್ಲ ಪ್ರತಿ ಶುಕ್ರವಾರ ಮಾಡಿ, ತಪ್ಪದೇ ಮಾಡಿ. ಮಹಾಲಕ್ಷ್ಮಿಗೆ ನೀವು ಅರಿಶಿನ ಕುಂಕುಮ ಅಷ್ಟೋತ್ತರ ಸೇವೆಯನ್ನು ನೆರವೇರಿಸಿ ಪಾಯಸ ನೈವೇದ್ಯ ಮಾಡಿ. ಮಹಾಲಕ್ಷ್ಮಿ ತುಂಬ ಅನುಗ್ರಹ ಶೀಘ್ರದಲ್ಲಿ ಫಲದಾಯಕವಾಗಬೇಕು ಅಂತಂದರೆ ಸುಗಂಧಭರಿತ, ಪರಿಮಳ ಭರಿತವಾದ ಪುಷ್ಪದಿಂದ ಅರ್ಚನೆ ಮಾಡಬೇಕಂತ. ಹೀಗಾಗಿ ಅಷ್ಟೋತ್ತರ ಸೇವೆ ಮಾಡುವಾಗ ಪರಿಮಳ ಭರಿತ ಪುಷ್ಪಾರ್ಚನೆ ಮಾಡಿ ನೋಡಿ, ನೀವು ಪ್ರಯತ್ನ ಮಾಡಿ ನೋಡಿ. ಆ ಸುಗಂಧ ಹೇಗೆ ಆಕೆಗೆ ಮನಸ್ಸಿಗೆ ಸಮಾಧಾನ ಅಂತೂ ಆ ರೀತಿಯ ಫಲಗಳನ್ನು ಅನುಗ್ರಹ ನೀಡಿಬಿಡ್ತಾಳೆ ಅಂತ. ಹೀಗಾಗಿ ಪರಿಮಳ ಭರಿತ ಪುಷ್ಪಗಳಿಂದ ಲಕ್ಷ್ಮಿಗೆ ಅಷ್ಟೋತ್ತರ ಸೇವೆ ಮಾಡಿಸಿ ನೋಡಿ. ಪ್ರತಿ ಶುಕ್ರವಾರ ಹೀಗೆ ನಿರಂತರವಾಗಿ ಮಾಡ್ತಾ ಬನ್ನಿ. ಒಂದು 6 ತಿಂಗಳಲ್ಲಿ ನೋಡಿ ನಿಮ್ಮ ಫಲ. ಆಮೇಲೆ ಕಾಲ್ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಸೊ ಏನು ಪರಿಹಾರ ಇವತ್ತಿಂದು? ಪರಿಹಾರ ಮಂತ್ರ ತಿಳಿಸ್ಕೊಡೋದಾದ್ರೆ? ಪರಿಹಾರ ಮಂತ್ರ ಎಲ್ಲ ಹೋಗ್ತಾ ಇದೆ, ಇನ್ನೇನು ಮಾಡಬಹುದು ಅನ್ನೋದು ನೋಡೋಣ. ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ನೋಡಿ, ಶನೈಶ್ಚರ ಮಂದಿರಗಳಿಗೆ ಪ್ರತಿ ಶನಿವಾರ ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನಗಳಿದ್ದರೆ ಅಲ್ಲಿ ಹೋಗಿ ನೋಡಿ. ಬಡವರಿಗೆ ತುಂಬ ಮುಖ್ಯವಾದ ಪರಿಹಾರ ಇದು. ಬಡವರಿಗೆ, ಅನಾಥರಿಗೆ, ದೀನರಿಗೆ, ಯಾರಿಗೆ ಅಗತ್ಯ ಇದೆ ಅವರಿಗೆ ವಸ್ತ್ರದಾನ, ಅನ್ನದಾನ ಇವುಗಳನ್ನು ಮಾಡೋದ್ರಿಂದ ಶನೈಶ್ಚರನ ಕೃಪೆ ಶೀಘ್ರದಲ್ಲಾಗುತ್ತೆ. ಅನಾಥರಿಗೆ ಅಂದರೆ ಅಗತ್ಯ, ಯಾರಿಗೆ ತುಂಬ ಅಗತ್ಯ ಇದೆ ಅವ್ರ ಕೈಲಿ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂಥವ್ರಿಗೆ ನೀವು
ವಸ್ತ್ರ, ಅನ್ನ ಈ ದಾನ ಮಾಡಿದ್ರೆ ಶನೈಶ್ಚರನಿಂದ ಶೀಘ್ರ ಫಲ ಸಿಗುತ್ತೆ ಅಂತಕ್ಕಂಥ ಮಾತಿದೆ. ಹೀಗಾಗಿ ಪ್ರಯತ್ನ ಮಾಡಿ. ಇದರ ಹೊರತಾಗಿ ಚೆನ್ನಾಗಿರತಕ್ಕಂಥವ್ರು ದೇವಸ್ಥಾನಗಳಿಗೆ ಹೋಗಿ, ಶನೈಶ್ಚರ ಮಂದಿರಗಳಿಗೆ ಸಾಕಷ್ಟಿದ್ದಾವೆ. ತಮಿಳುನಾಡಿನಲ್ಲಂತೂ ವಿಪರೀತವಾಗಿದ್ದಾವೆ. ಶನಿ ಸಿಂಗಾಪುರದಿಂದ ಹಿಡಿದು ಈ ಭಾಗದಿಂದ, ಈ ಕಡೆ ತಿರುನಲ್ಲಾರಿಂದ ಹಿಡಿದು ನಮ್ಮ ಬೆಂಗಳೂರಿನಲ್ಲೂ ಸಾಕಷ್ಟು ಶನಿ ಮಂದಿರಗಳಿದ್ದಾವೆ. ಎಲ್ಲಿ ಸಾಧ್ಯವಾಗುತ್ತೆ ಇಂಥ ಕಡೆ ನೋಡಿ, ಎಲ್ಲಿ ಒಂದೊಂದು ಕಡೆ ಜಾಗೃತ ಸನ್ನಿಧಾನ ಅಂತಲೇ ಇರುತ್ತೆ, ಇಲ್ಲ ಅಂತಲ್ಲ. ಸಾಧ್ಯವಾದರೆ ಹೋಗಿ. ಇಲ್ಲ ಅಂದರೆ ಮನಸ್ಸು ಬಹಳ ಮುಖ್ಯ. ನೀವು ಮನಸ್ಸು ಆರ್ದ್ರವ ಮನಸ್ಸಿನಿಂದ ಹತ್ತಿರದಲ್ಲೇ ಇರತಕ್ಕಂಥ ಶನಿ ಮಂದಿರಕ್ಕೆ ಹೋಗಿ ಶನೈಶ್ಚರನಿಗೆ ಅಷ್ಟೋತ್ತರ ಸೇವೆ ಮಾಡಿಸೋರು ಸಾಕಾಗುತ್ತೆ. ಅಂತೂ ಶನೈಶ್ಚರನನ್ನು ನಂಬಿಕೊಳ್ಳಿ, ನಚ್ಚಿಕೊಳ್ಳಿ, ಪ್ರೀತಿ ಇಟ್ಕೊಳ್ಳಿ, ಭಯ ಅಲ್ಲ. ಶನೈಶ್ಚರನಿಗೆ ಬೇಕಾಗಿರುತ್ತಂತ ಹೇಗೆ ನೀವು ಈಶ್ವರನನ್ನು, ಮಹಾಲಕ್ಷ್ಮಿಯನ್ನು, ವಿಷ್ಣುವನ್ನು ಪ್ರಾರ್ಥಿಸ್ತೀರೋ, ಪ್ರೀತಿಸ್ತೀರೋ, ಅದೇ ರೀತಿಯಲ್ಲಿ ಶನೈಶ್ಚರ ಅಂದರೆ ಭಯಬೇಡ. ಅಲ್ಲಿ ಹೋಗಿ ಶನೈಶ್ಚರನಿಗೆ ಈ ಒಂದು ಸೇವೆಗಳನ್ನು ಮಾಡಿಸಿ, ಅದು ಸಾಕಾಗುತ್ತೆ. ತುಂಬ ಅಭಯವನ್ನು ಕೊಡ್ತಾನಾತ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.